ನಿನ್ನೆ ದಿವಸ ಅಂಧಕಾಸುರನ ಸಂಹಾರ, ಆ ಬಳಿಕ ಯಾದವರೆಲ್ಲರೂ ಜಲಕ್ರೀಡೆ ಮಾಡಿದಂಥ ವರ್ಣನೆಯನ್ನು ಹರಿವಂಶೋಕ್ತವಾಗಿ ನಾವು ನೋಡಿದ್ವಿ. ಇವತ್ತು 90ನೇ ಅಧ್ಯಾಯದಲ್ಲಿ ಆ ನಿಕುಂಭನ ಮತ್ತೊಂದು ರೂಪದಿಂದ ಭಾನುಮತಿ ಎಂಬ ಯಾದವ ಕನ್ಯೆಯ ಅಪಹರಣ ಮತ್ತು ಆತನ ಸಂಹಾರ ಇತ್ಯಾದಿ ಘಟನೆಗಳನ್ನು ನೋಡಬೇಕು. ಯಾದವರು ಜಲಕ್ರೀಡೆಯಲ್ಲಿ ಆಸಕ್ತರಾಗಿದ್ದಂಥ ವರ್ಣನೆಯನ್ನು ನಿನ್ನೆ ನೋಡಿದ್ವಿ. ಆ ಜಲಕ್ರೀಡೆಯಲ್ಲಿ ಅವರಿದ್ದಾಗ ಈ ನಿಕುಂಭ ತನ್ನ ಎರಡನೇ ರೂಪದಿಂದ ಈ ಭಾನು ಎಂಬತಕ್ಕಂಥ ಒಬ್ಬ ಯದುವೀರನ ಮಗಳಾದಂತಹ ಭಾನುಮತಿಯನ್ನು ಅಪಹಾರ ಮಾಡಿದ. ತನ್ನ ಮೊದಲನೇ ರೂಪವನ್ನು ಕೃಷ್ಣ ಸಂಹಾರ ಮಾಡಿದ್ದನ್ನು ಅದನ್ನು ನೆನಪಿಟ್ಕೊಂಡಿದ್ದ. ಹಾಗಾಗಿ ಅದಕ್ಕೆ ಪ್ರತೀಕಾರ ಮಾಡುವುದಕ್ಕಾಗಿ ಅವಳು ಈ ತರ ಒಂದು ಆ ನಿಕುಂಭ ರಾಕ್ಷಸ ಇಂಥ ಒಂದು ಕಾರ್ಯವನ್ನು ಮಾಡಿದ. ಆ ನಿಕುಂಭನ ಅಣ್ಣನಾದಂತಹ ವಜ್ರನಾಭ ಎಂಬಾತನಿಗೆ ಪ್ರಭಾವತಿ ಎಂಬುದಾಗಿ ಒಬ್ಬಳು ಮಗಳಿದ್ದಳು. ಆ ಮಗಳನ್ನ ಪ್ರದ್ಯುಮ್ನ ವಜ್ರನಾಭನನ್ನು ಸಂಹಾರ ಮಾಡಿ ಆ ಪ್ರಭಾವತಿಯನ್ನು ಅಪಹಾರ ಮಾಡಿಕೊಂಡು ಬಂದು ಮದುವೆ ಆಗಿದ್ದ. ಇದೆಲ್ಲವೂ ಆ ನಿಕುಂಭನ ಮನಸ್ಸಿನಲ್ಲಿತ್ತು. ಇದು ಆತನ ವೈರಕ್ಕೆ ಮತ್ತೊಂದು ಕಾರಣವಾಗಿತ್ತು. ತನ್ನ ಹಿಂದಿನ ರೂಪವನ್ನು ಕೃಷ್ಣ ಸಂಹಾರ ಮಾಡಿದ್ದ. ತನ್ನ ಅಣ್ಣನ ಮಗಳನ್ನ ಕೃಷ್ಣನ ಮಗನಾದಂತಹ ಪ್ರದ್ಯುಮ್ನ ಅಪಹಾರ ಮಾಡ್ಕೊಂಡು ಹೋಗಿದ್ದ. ಪ್ರದ್ಯುಮ್ನ ಆ ಪ್ರಭಾವತಿ ಅನ್ನೋಳನ್ನು ಮದುವೆ ಆಗುವ ಕಥೆಯಲ್ಲೇ ಇಲ್ಲಿ ಮುಂದೆ ಬರೋದಿಲ್ಲ. ಈಗ ಸುಮ್ಮನೆ ಸೂಕ್ಷ್ಮವಾಗಿ ಅದನ್ನ ತಿಳಿಸಿದ್ರಷ್ಟೇ. ಹೀಗೆ ಆ ಭಾನುವಿನ ಮಗಳಾದಂತಹ ಭಾನುಮತಿಯನ್ನ ಅವನ ಅಪಹಾರ ಮಾಡಿದ ಕೂಡಲೇ ವಸುದೇವ ಮತ್ತು ಉಗ್ರಸೇನವಿಬ್ಬರು ಆ ದ್ವಾರಕಾನಗರದ ರಕ್ಷಣೆಗಾಗಿ ಅಲ್ಲೇನಿದ್ರಲ್ಲ ಅವರು ತಮ್ಮ ಪ್ರಯತ್ನವನ್ನು ಮಾಡಿದರು. ಪ್ರಯತ್ನ ಮಾಡಿ ಮುಂದೆ ಪ್ರಯತ್ನ ವಿಫಲ ಆದಾಗ ಕೃಷ್ಣನ ಬಳಿಗೆ ಬಂದು ತಮ್ಮ ಆ ಭಾನುಮತಿ ಎನ್ನುವಳ ಅಪಹಾರ ಆಗಿದ್ದನ್ನ ಕೃಷ್ಣನಿಗೆ ತಿಳಿಸಿದರು. ಕೃಷ್ಣ ಕೂಡಲೇ ಪ್ರದ್ಯುಮ್ನನಿಗೆ ಹೇಳಿದ, ರಥವನ್ನು ಏರಿ ನನ್ನ ಹಿಂದೆ ಬಾ ಅಂತ ಹೇಳಿ ತಾನು ಗರುಡನನ್ನು ಏರಿ ಮುಂದೆ ಆ ಭಾನು ಅನ್ನುವ ರಾಕ್ಷಸನನ್ನ ಆ ನಿಕುಂಭ ಅನ್ನುವ ರಾಕ್ಷಸನನ್ನ ಬೆನ್ನಟ್ಟಿ ಪ್ರಯಾಣ ಮಾಡಿದ. ವಜ್ರ ಅನ್ನುವಂಥ ಹೆಸರಿನ ಪಟ್ಟಣ ಇತ್ತು. ಆ ಪಟ್ಟಣದ ಅಭಿಮುಖನಾಗಿ ಆ ನಿಕುಂಭ ಹೊರಟಿದ್ದ. ಹಾಗ ಅವನು ಹೊರಟಾಗ ಕೃಷ್ಣ, ಅರ್ಜುನ ಮತ್ತು ಪ್ರದ್ಯುಮ್ನ ಈ ಮೂರು ಜನರು ತನ್ನನ್ನು ಹಿಂಬಾಲಿಸಿ ಬಂದಿದ್ದನ್ನು ನೋಡಿ ತಾನೂ ಕೂಡ 3 ರೂಪಗಳನ್ನು ತಾಳಿದ. 3 ರೂಪಗಳನ್ನು ತಾಳಿ ಆ 3 ಜನರ ಜೊತೆ ಯುದ್ಧ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ. ಆ ಭಾನುಮತಿ ರಾಕ್ಷಸನ ಎಡಗೈಯಲ್ಲಿ ಇದ್ದಳು. ಎಡಗೈಯಲ್ಲಿ ಆಕೆಯನ್ನು ಹಿಡಿದಿದ್ದ. ಹಾಗಾಗಿ ಬಹಳ ಜೋರಾಗಿ ಏನಾದ್ರು ಪ್ರಹಾರ ಮಾಡಿದ್ರೆ ಆ ಕನ್ಯೆಗೆ ತೊಂದರೆ ಆಗ್ತದೆ ಅಂತ ಹೇಳಿ ಕೃಷ್ಣ, ಅರ್ಜುನ ಮತ್ತು ಪ್ರದ್ಯುಮ್ನರು ಬಹಳ ನಿಧಾನವಾಗಿ ಪ್ರಹಾರ ಮಾಡ್ತಿದ್ರು. ಆ ನಿಕುಂಭನನ್ನು ಆ ಕಡೆ ಸಂಹಾರ ಮಾಡ್ಲಿಕ್ಕೂ ಆಗ್ತಿರ್ಲಿಲ್ಲ, ಭಾನುಮತಿಯನ್ನು ಬಿಡಿಸ್ಲಿಕ್ಕೂ ಕೂಡ ಆಗ್ತಿರ್ಲಿಲ್ಲ. ಆಗ ಅರ್ಜುನ ತನ್ನ ಬಾಣಗಳ ಕೌಶಲವನ್ನ ಉಪಯೋಗ ಮಾಡಿಕೊಂಡು ಆ ನಿಕುಂಭನನ್ನ ನಾಗೋಷ್ಟ್ರ ವಿಧಿಯ ಮೂಲಕವಾಗಿ ಪ್ರಹಾರ ಮಾಡಿದ ಅಂತ ಹೇಳ್ತದೆ ಹರಿವಂಶ. ನಾಗೋಷ್ಟ್ರ ವಿಧಿ ಅಂದ್ರೆ ಏನಂದ್ರೆ, ಅರಣ್ಯದಲ್ಲಿ ಬೇಟೆಯಾಡಲಿಕ್ಕೆ ಹೋದಾಗ ಇದು ಒಂಟೆಗೆ ಒಂದು ಹೆಬ್ಬಾವು ಸುತ್ತಾಕೊಂಡಿರ್ತದೆ. ಒಂಟೆಗೆ ಹೆಬ್ಬಾವು ಸುತ್ತಾಕೊಂಡಾಗ ಆ ಬೇಟೆಗೆ ಹೋದಂತಹ ವ್ಯಕ್ತಿ ಅದನ್ನು ನೋಡಿ ಹಾವಿಗೆ ಮಾತ್ರ ಪೆಟ್ಟು ತಗಲಿ ಹಾವು ಸಾಯಬೇಕು, ಆದ್ರೆ ಒಂಟೆಗೆ ಯಾವುದೇ ರೀತಿಯ ಗಾಯ ಆಗಿರಬಾರ್ದು. ಆ ರೀತಿಯಾಗಿ ಕುಶಲತೆಯಿಂದ ಬಾಣ ಪ್ರಯೋಗ ಮಾಡುವುದಕ್ಕೆ ನಾಗೋಷ್ಟ್ರ ವಿಧಿ ಅಂತ ಹೆಸರು. ನಾಗ ಅಂದ್ರೆ ಹಾವು, ಕುಷ್ಠ ಅಂದ್ರೆ ಒಂಟೆ. ಅದರಂತೆ ಆ ಭಾನುಮತಿಗೆ ಏನೂ ಗಾಯವಾಗಿರಬಾರದು, ನಿಕುಂಭನಿಗೆ ಮಾತ್ರ ಪೆಟ್ಟಾಗಿ ಆತ ಪರಾಜಿತನಾಗಿರುವಂತೆ ಅರ್ಜುನ ಬಾಣ ಪ್ರಯೋಗ ಮಾಡ್ಲಿಕ್ಕೆ ಶುರು ಮಾಡಿದ. ಆದ್ರೆ ಆ ಅನೇಕ ಬಾಣಗಳ ಏಟನ್ನು ತಿಂದರೂ ಕೂಡ ಆ ನಿಕುಂಭ ಯಾವುದೇ ರೀತಿಯಾದಂತಹ ತೊಂದರೆಯನ್ನು ಅನುಭವಿಸಲಿಲ್ಲ. ಮರುಕ್ಷಣದಲ್ಲಿ ಅವನು ತನ್ನ ಮಾಯೆಯಿಂದ ಒಂದು ಪಾರಿವಾಳ ಪಕ್ಷಿಯ ಒಂದು ರೂಪವನ್ನು ತಾಳಿ ಅದೃಶ್ಯನಾಗಿ ಕೂತ್ಕೊಂಡು ಬಿಟ್ಟ. ಮತ್ತೆ ಕೃಷ್ಣ, ಅರ್ಜುನ, ಪ್ರದ್ಯುಮ್ನ ಕೈಗೆ ಸಿಗದಂತೆ ಈ ಅಖಂಡ ಭೂಮಂಡಲವನ್ನ ಸುತ್ತಲಿಕ್ಕೆ ಪ್ರಾರಂಭ ಮಾಡಿದ. ಅಲ್ಲಿ ಅವನು ಗೋಕರ್ಣ ಪರ್ವತದ ಮೇಲ್ಭಾಗಕ್ಕೆ ಬಂದ. ಆ ಮೇಲ್ಭಾಗಕ್ಕೆ ಬಂದಾಗ ಆ ಗೋಕರ್ಣ ಪರ್ವತದ ಮೇಲ್ಭಾಗವನ್ನು ದಾಟಿ ಮುಂದೆ ಹೋಗಲಾರದೆ ಅಲ್ಲಿ ಅವನು ಬಿದ್ದು ಬಿಟ್ಟ. ಆ ಭಾನುಮತಿ ಅಂತ ಏನು ಕನ್ಯಾ ಇದ್ದಲ್ಲ ಅವಳ ಸಮೇತನಾಗಿ ಅವನು ಬಿದ್ದ. ಯಾಕೆಂದ್ರೆ ಆ ಗೋಕರ್ಣ ಪರ್ವತವನ್ನ ದೇವತೆಗಳಾಗ್ಲಿ, ರಾಕ್ಷಸರಾಗ್ಲಿ, ತಪೋಧನರಾಗ್ಲಿ ದಾಟಲಾರರು. ಮಹಾದೇವನ ಶಾಸನ ಆ ರೀತಿಯಾಗಿದೆ.
ಹಾಗಾಗಿ ಅವರು ಆ ಪರ್ವತವನ್ನು ದಾಟಲಾರರು. ಗೋಕರ್ಣ ಪರ್ವತ ಎಲ್ಲಿದೆ ಅಂತ ಗೊತ್ತಿಲ್ಲ. ಈಗಿರುವಂತ ಗೋಕರ್ಣ ಸಮೀಪದಲ್ಲಿ ಅಂತ ದೊಡ್ಡ ಯಾವ ಪರ್ವತ ಇದ್ದದ್ದನ್ನು ನೆನಪಿಲ್ಲ. ಹಾಗಾಗಿ ಈ ಗೋಕರ್ಣ ಪರ್ವತ ಮತ್ತೆ ಎಲ್ಲಾದ್ರೂ ಬೇರೆ ಕಡೆ ಇದ್ದಿರ್ಬೇಕು. ಅಂತೂ ಆ ಪರ್ವತವನ್ನು ಆತ ಪಕ್ಷಿ ರೂಪದಿಂದ ದಾಟಲಾಗದೆ ಅಲ್ಲಿ ಬಿದ್ದಾಗ ಪ್ರದ್ಯುಮ್ನ ಭಾನುಮತಿಯನ್ನ ಹಿಡ್ಕೊಂಡ ಆಕೆಗೆ ಏನೋ ಅಪಾಯವಾಗದಂತೆ ಮುಂದೆ ಆ ರಾಕ್ಷಸ ಆ ಗೋಕರ್ಣವನ್ನ ಪರಿತ್ಯಾಗ ಮಾಡಿ ಮುಂದೆ ದಕ್ಷಿಣ ದಿಕ್ಕಿಗೆ ಧಾವಿಸಿದ. ಕೃಷ್ಣ ಅರ್ಜುನ ಇಬ್ರು ಕೂಡ ಅವನನ್ನ ಬೆನ್ನಟ್ಟಿ ಹೋದ್ರು. ಅವನು ತನ್ನ ನಿವಾಸವಾದಂತಹ ಷಟ್ಪುರವನ್ನು ಸೇರಿಕೊಂಡ. ಕೃಷ್ಣ ಮತ್ತು ಅರ್ಜುನ ಇಬ್ರು ಕೂಡ ರಾತ್ರಿಯನ್ನ ಆ ಷಟ್ಪುರದ ಗುಹೆ ಹೆಬ್ಬಾಗಿನಲ್ಲೇ ಕಳೆದರು. ಆ ಭಾನುಮತಿಯನ್ನ ಪ್ರದ್ಯುಮ್ನ ದ್ವಾರಕಾನಗರಕ್ಕೆ ಕರ್ಕೊಂಡು ಬಂದ. ದ್ವಾರಕಾನಗರಕ್ಕೆ ಕರ್ಕೊಂಡು ಬಂದು ಅಲ್ಲಿ ಅವಳನ್ನ ಇಟ್ಟು ತಾನು ಕೃಷ್ಣಾರ್ಜುನರು ಆ ಷಟ್ಪುರದ ದ್ವಾರದಲ್ಲಿ ಏನಿದ್ರಲ್ಲ ಅವರನ್ನ ಸಮೀಪಿಸಿದ. ಕೃಷ್ಣಾರ್ಜುನರಿಬ್ಬರು ಕೂಡ ಆಮೇಲೆ ಆ ಪ್ರದ್ಯುಮ್ನ ಜೊತೆಗೆ ಗುಹೆಯ ಹೆಬ್ಬಾಗಿಲನ್ನ ತೆಗೆಲಿಕ್ಕೆ ಪ್ರಯತ್ನ ಪಟ್ಟರು. ಇವರಿಬ್ರು ಬಂದದ್ದು ನೋಡಿ ಆ ನಿಕುಂಭ ಮತ್ತೊಮ್ಮೆ ಆ ಗುಹೆಯ ಬಹಿರ್ದ್ವಾರಕ್ಕೆ ಬಂದ. ಅರ್ಜುನನ ಸಮೀಪಕ್ಕೆ ಹೋಗಿ ತನ್ನ ಬೃಹದಾಕಾರದ ಗದೆಯಿಂದ ಅರ್ಜುನನ ತಲೆಯ ಮೇಲೆ ಒಂದು ಪ್ರಹಾರ ಮಾಡಿದ. ಲೋಹದ ಮುಳ್ಳುಗಳಿದ್ದಂತ ಆ ಗದೆಗೆ. ಆ ಗದೆಯ ಏಟನ್ನು ತಿಂದು ಅರ್ಜುನ ಮೂರ್ಛೆ ಹೋಗಿ ಬಿದ್ದ. ಮುಂದೆ ಪ್ರದ್ಯುಮ್ನನ್ನು ಅವನು ಅದೇ ರೀತಿ ಪ್ರಹಾರ ಮಾಡಿದ. ಪ್ರದ್ಯುಮ್ನನು ಕೂಡ ಅರ್ಜುನನಂತೆ ಮೂರ್ಛೆ ಹೋಗಿ ಬಿದ್ದ. ಪ್ರದ್ಯುಮ್ನ ಮತ್ತು ಅರ್ಜುನರಿಬ್ಬರು ಪರಾಜಿತರಾದದನ್ನು ನೋಡಿ ಕೃಷ್ಣ ತನ್ನ ಕೌಮೋದಕಿ ಅನ್ನುವಂಥ ಗದೆಯನ್ನು ತಗೊಂಡು ಆ ನಿಕುಂಭನ ಮೇಲೆ ಯುದ್ಧ ಮಾಡ್ಲಿಕ್ಕೆ ಹೋದ. ನಿಕುಂಭನ ಆ ಗದೆಗೆ ಮುಳ್ಳುಗಳು, ಕಬ್ಬಿಣದ ಮುಳ್ಳುಗಳು ಇದ್ದದಲ್ಲದೆ 8 ಗಂಟೆಗಳಿದ್ದು. ಇಂಥ ಒಂದು ವಿಶಿಷ್ಟವಾದಂಥ ಗದೆ ಒಂದಿತ್ತು. ಕೊನೆಗೆ ಕೃಷ್ಣನು ಒಮ್ಮೆ ಆ ರಾಕ್ಷಸನ ಏಟನ್ನು ತಿಂದು ಆಯಾಸಿತನಾಗಿ ನೆಲದ ಮೇಲೆ ಬಿದ್ದು ಬಿಟ್ಟ. ಭಗವಂತನಾದಂಥ ಕೃಷ್ಣನಿಗೆ ಆ ಅವಸ್ಥೆ ಬಂದದ್ದು ನೋಡಿ ಜಗತ್ತಿನ ಎಲ್ಲ ಜನರು ಕೂಡ ಹಾಹಾಕಾರ ಮಾಡಿದ್ರು. ಇಂದ್ರ ಸ್ವಯಂ ತಾನು ಸ್ವರ್ಗಲೋಕದಿಂದ ಐರಾವತವನ್ನು ಏರಿ ಬಂದು ಸುಗಂಧವುಳ್ಳಂಥ ತಂಪಾದಂಥ ನೀರಿನಿಂದ ಕೃಷ್ಣನಿಗೆ ಅಭಿಷೇಕ ಮಾಡಿದ. ನಿಜವಾಗಿ ಹೇಳ್ಬೇಕಂದ್ರೆ ಹರಿವಂಶ ಹೇಳ್ತದೆ, ಆ ಕೃಷ್ಣ ತನ್ನ ಇಚ್ಛೆಯಿಂದಲೇ ಮೂರ್ಛೆ ಹೋದಂತೆ ನಟನೆ ಮಾಡಿದ್ದ. ಕೃಷ್ಣನನ್ನು ನಿಜವಾಗಿಯೂ ಯುದ್ಧದಲ್ಲಿ ಮೂರ್ಛೆ ಹೋಗಿಸುವಷ್ಟು ಸಮರ್ಥರು ಪ್ರಪಂಚದಲ್ಲಿ ಬೇರೆ ಯಾರೂ ಕೂಡ ಇಲ್ಲ. ಇಂದ್ರ ತನ್ನ ಶೀತಲವಾದಂತಹ ಗಂಗಾಜಲದಿಂದ ಕೃಷ್ಣನಿಗೆ ಅಭಿಷೇಕ ಮಾಡಿದ ಕೂಡಲೇ ಆತ ಮೂರ್ಛೆಯಿಂದ ತಿಳಿದದ್ದು ಆ ಮಾಯಾವಿಯಾದಂತಹ ನಿಕುಂಭ ರಾಕ್ಷಸನನ್ನ ಸಂಹಾರ ಮಾಡಲಿಕ್ಕೆ ತನ್ನ ಕೈಯಲ್ಲಿ ಚಕ್ರಾಯುಧವನ್ನು ತಗೊಂಡ. ಆತ ತನ್ನ ಶರೀರವನ್ನು ಅಲ್ಲೇ ಪರಿತ್ಯಾಗ ಮಾಡಿ ಮೇಲಕ್ಕೆ ಹಾರಿ ಹೋಗಿಬಿಟ್ಟ. ಆ ನಿಕುಂಭ ಅವನು ಸತ್ತು ಹೋಗಿದ್ದಾನೆ ಅಂತ ತಿಳಿದುಕೊಂಡು ಕೃಷ್ಣ ನಿಶ್ಚಿಂತನಾಗಿಬಿಟ್ಟ ಅವನ ಶರೀರವನ್ನು ನೋಡಿ. ಅಷ್ಟೊತ್ತಿಗೆ ಪ್ರದ್ಯುಮ್ನ ಮತ್ತು ಅರ್ಜುನರಿಬ್ಬರು ಕೂಡ ಎಚ್ಚೆತ್ತುಕೊಂಡು ಕೃಷ್ಣನ ಬಳಿಗೆ ಬಂದ್ರು. ನಿಕುಂಭಸ್ಥಾತ ನಾಸ್ತ್ಯತ್ರ ಗತಃಕ್ವಾಪಿ ಸುದುರ್ಮತಿ. ಆಗ ಪ್ರದ್ಯುಮ್ನ ಹೇಳಿದ, ಆ ನಿಕುಂಭ ಇಲ್ಲಿ ಇಲ್ಲ ಅಂದ್ರೆ ಅವನು ಸತ್ತೋಗಿದ್ದಾನೆ ಅಂತ ಅರ್ಥ ಅಲ್ಲ. ಆತ ತನ್ನ ಮಾಯಾವಿದ್ಯೆಯನ್ನು ಅವಲಂಬಿಸಿ ಇಲ್ಲಿಂದ ಎಲ್ಲೋ ಹೊರಟು ಹೋಗಿರ್ಬೇಕು. ಹೀಗೆ ಅವ್ರು 3 ಜನ ಮಾತಾಡ್ತಿದ್ದಾಗ ಆ ನಿಕುಂಭನ ಆ ಶರೀರವು ಕೂಡ ಅಲ್ಲಿಂದ ಮಾಯ ಆಗಿಬಿಡ್ತು. ಕೃಷ್ಣ ಮತ್ತು ಪ್ರದ್ಯುಮ್ನ ಈ 3 ಜನರು ಕೂಡ ಆಕಾಶದಲ್ಲಿ ಲಕ್ಷ ಲಕ್ಷ ನಿಕುಂಭರನ್ನು ನೋಡಿದರು. ನಿಕುಂಭ ತನ್ನ ಮಾಯಾ ರೂಪದಿಂದ ಅನೇಕ ನಿಕುಂಭರ ರೂಪವನ್ನು ತಾಳಿದ್ದ. ಅವನನ್ನು ಎದುರಿಸುವ ಸಲುವಾಗಿ ಕೃಷ್ಣ ಮತ್ತು ಅರ್ಜುನ ಪ್ರದ್ಯುಮ್ನರು ಕೂಡ ಅನೇಕ ರೂಪಗಳಲ್ಲಿ ಅಲ್ಲಿ ಕಾಣಿಸ್ಕೊಂಡ್ರು. ಅವರೆಲ್ಲರೂ ಕೂಡ ಮತ್ತೆ ಯುದ್ಧವನ್ನು ಪ್ರಾರಂಭ ಮಾಡಿದರು. ಹೀಗೆ ಕೃಷ್ಣ ಮತ್ತು ಪ್ರದ್ಯುಮ್ನರು ಎಷ್ಟೇ ಕತ್ತರಿಸಿದ್ರು ಕೂಡ ಆ ನಿಕುಂಭನ ಸಂಖ್ಯೆ ಮತ್ತಷ್ಟು ಹೆಚ್ಚುತ್ತಿತ್ತೇ ಹೊರತು ಆತನಿಗೆ ವಿನಾಶ ಆಗಲೇ ಇಲ್ಲ ಕೊನೆ ತನಕನು. ಕೊನೆಗೆ ಕೃಷ್ಣ ಆ ಭೂತ ಭವಿಷ್ಯ ವರ್ತಮಾನಗಳೆಲ್ಲವುಗಳ ಸಂಗತಿಯನ್ನು ತಿಳಿದಂತಹ ಕೃಷ್ಣ ಸುದರ್ಶನ ಚಕ್ರದಿಂದ ಆ ನಿಕುಂಭನ ತಲೆಯನ್ನು ಕತ್ತರಿಸಿದ ಕೂಡಲೇ ಆ ನಿಕುಂಭ ತನ್ನ ಕೈಯಲ್ಲಿರುವಂತಹ ಆಯುಧಗಳನ್ನು ಕೆಳಗೆ ಬಿಸಾಕಿ ಅರ್ಜುನನನ್ನ ತಾನು ಪ್ರಹಾರ ಮಾಡಬೇಕು ಅಂತ ಉದ್ಯತನಾಗಿದ್ದ. ಆ ಕೈಯಲ್ಲಿ ಅರ್ಜುನನನ್ನು ಹಿಡಿದುಕೊಂಡು ಹೊಡಿಬೇಕಂತ ಹೋಗಿದ್ದ. ಕೈಯಲ್ಲಿ ಹಿಡಿದಂತಹ ಅರ್ಜುನನನ್ನು ಕೆಳಗೆ ಬಿಟ್ಟು ತಾನು ಬುಡ ಕಡಿದಂತಹ ದೊಡ್ಡ ಗಿಡದಂತೆ ಕೆಳಗೆ ಬಿದ್ದ. ಅರ್ಜುನನು ಕೂಡ ಕೆಳಗೆ ಬಿದ್ದು ಗಾಯಗೊಳ್ಳುವುದರಲ್ಲಿದ್ದ. ಆಗ ಅರ್ಜುನನನ್ನ ಕೃಷ್ಣನ ಸೂಚನೆಯಂತೆ ಪ್ರದ್ಯುಮ್ನ ಹಿಡಿದುಕೊಂಡ, ಆತನಿಗೆ ಏನೂ ಆಗದಂತೆ. ಮುಂದೆ ಹೀಗೆ ಆ ನಿಕುಂಭನನ್ನ ಸಂಹಾರ ಮಾಡಿ ಕೃಷ್ಣ ದ್ವಾರಕಾನಗರಕ್ಕೆ ಪ್ರವೇಶ ಮಾಡಿದ. ಅಲ್ಲೇ ನಾರದರು ಕೂಡ ಇದ್ರು. ಆ ನಾರದರು ಕೃಷ್ಣನಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡಿದ್ರು. ಮುಂದೆ ನಾರದರು ಆ ಕನ್ಯೆಯ ತಂದೆಯಾದಂತಹ ಭಾನು ಎಂಬುದಾಗಿ ಏನಿದ್ನಲ್ಲ ಅವನಿಗೆ ಹೇಳಿದರು, ನಿನ್ನ ಕನ್ಯೆ ಕಳೆದು ಹೋಗಿದ್ದಳು ಎಂಬುದಾಗಿ ದುಃಖ ಪಡಬೇಡ,
ಅವಳ ಈ ಥರದ ಅಪಹಾರಕ್ಕೆ ಒಂದು ಮೂಲ ಕಾರಣ ಇದೆ. ಅವಳೇ ಮಾಡಿದಂಥ ಒಂದು ಅಪರಾಧದಿಂದಾಗಿ ಅವಳ ಅಪಹರಣ ಆಗಬೇಕಾಯಿತು. ರೈವತಕ ಪರ್ವತದಲ್ಲಿ ಒಮ್ಮೆ ಆಕೆ ತನ್ನ ಸಖಿಯರ ಜೊತೆಗೆ ವಿಹಾರಕ್ಕೆ ಹೋಗಿದ್ದು, ಅಲ್ಲಿರುವಂಥ ದೂರ್ವಾಸರಿಗೆ ಅವಳ ಚೆಲ್ಲಾಟವನ್ನು ಕಂಡು ಸಿಟ್ಟು ಬಂದು ಅವರು ಈ ನಿನ್ನ ಮಗಳಿಗೆ ಶಾಪ ಕೊಟ್ಟಿದ್ರು. ಈ ನಿನ್ನ ಹುಡುಗ ವರ್ತನೆಯಿಂದ, ಯೌವನಕ್ಕೆ ಸಹಜವಾದಂತಹ ದುರ್ಬುದ್ಧಿಯಿಂದ ನೀನು ಮುಂದೊಮ್ಮೆ ಶತ್ರುಗಳ ವಶಳಾಗಿ ಬಿಡ್ತೀವಿ ಅಂತ ಈ ರೀತಿಯಾಗಿ ಶಾಪ ಕೊಟ್ಟಿದ್ದ ದೂರ್ವಾಸ ಋಷಿ. ಆಗ ನಾನು ಅಲ್ಲೇ ಇದ್ದೆ. ಈ ಹುಡುಗಿ ಇನ್ನೂ ಚಿಕ್ಕವಳಿದ್ದಾಳೆ, ಬ್ರಹ್ಮಚರ್ಯ ವ್ರತವನ್ನು ಅನುಷ್ಠಾನ ಮಾಡ್ತಿದ್ದಾಳೆ ಮತ್ತು ಆಕೆ ತನ್ನ ಯೌವನಕ್ಕೆ ಸಹಜವಾಗಿ ಚೆಲ್ಲಾಗಿ ವರ್ತನೆ ಮಾಡಿದ್ರೂ ಕೂಡ ನಿಮಗೆ ಯಾವುದೇ ರೀತಿಯಾದಂತಹ ವಿರೋಧವನ್ನು ಮಾಡಿಲ್ಲ. ಹಾಗಾಗಿ ಅವಳಿಗೆ ನೀವು ಏನಾದರೂ ಶಾಪಕ್ಕೆ ಪರಿಹಾರವನ್ನು ತೋರಿಸಿ ಅಂತ ಹೀಗೆ ಹೇಳಿದಾಗ ಆ ದುರ್ವಾಸರು ಒಂದು ಮುಹೂರ್ತ ಕಾಲ ತಲೆಯನ್ನು ತಗ್ಗಿಸಿ ಮೌನದಿಂದ ಕೂತ್ಕೊಂಡಿದ್ರು. ಮುಂದೆ ಕರುಣೆಯಿಂದ ಅವರು ಎಚ್ಚೆತ್ತುಕೊಂಡು ನಾರದರಿಗೆ ಹೇಳಿದರು, ನಾನೇನು ಶಾಪವನ್ನು ಈಗ ಉಚ್ಚರಿಸಿದ್ದೇನೆ ಬಾಯಿಂದ, ಅದು ಸುಳ್ಳಾಗಲಿಕ್ಕೆ ಸಾಧ್ಯ ಇಲ್ಲ. ಇವಳು ಶತ್ರುವಶಳ ಆಗಲೇಬೇಕು. ಆದರೆ ಶತ್ರುವಶಳಾದರೂ ಕೂಡ ಈಗ ದೂಷಿತಳಾಗೋದಿಲ್ಲ. ಮುಂದೆ ಶುದ್ಧಳಾಗಿ ಹಿಂತಿರುಗಿ ಶ್ರೇಷ್ಠನಾದಂಥ ಗಂಡನನ್ನು ಪಡ್ಕೋತಾಳೆ. ಅವಳ ಶರೀರದಿಂದ ಯಾವತ್ತೂ ಕೂಡ ಸುಗಂಧಯುಕ್ತವಾದಂಥ ವಾಯು ಹೊರಸೂಸುತ್ತಿರ್ತದೆ. ನಿತ್ಯ ಆಕೆ ಕನ್ಯೆಯಾಗಿರ್ತಾಳೆ. ತನ್ನ ಅಪಹರಣದಿಂದ ಆಕೆಗೆ ಆಗ ದುಃಖ ಆದರೂ ಕೂಡ ಆ ಅಪಹರಣದ ಚಿಹ್ನವೂ ಕೂಡ ಅವಳ ಮನಸ್ಸಿನಲ್ಲಿ ಉಳಿಯೋದಿಲ್ಲ. ಮುಂದೆ ಆಕೆ ಯಾವತ್ತೂ ಕೂಡ ಸಂತುಷ್ಟವಾಗಿರ್ತಾಳೆ. ಹೀಗೆ ನಾರದರು ಅವಳ ಹಿನ್ನೆಲೆಯನ್ನೆಲ್ಲ ಹೇಳಿ ಆ ಭಾನುವಿಗೆ ಹೇಳಿದರು, ನಿನ್ನ ಮಗಳನ್ನು ಈಗ ನೀನು ಪಾಂಡವರಲ್ಲಿ 5ನೇಯವನಾದಂಥ ಸಹದೇವ ಇದ್ದಾನಲ್ಲ, ಅವನಿಗೆ ಮದುವೆ ಮಾಡಿಕೊಡಿ. ಅವನು ಧಾರ್ಮಿಕನಾಗಿದ್ದಾನೆ, ಶೂರನಾಗಿದ್ದಾನೆ. ಹಾಗಾಗಿ ಈ ಕನ್ಯೆಗೆ ಅವನು ಉಚಿತನಾದಂಥ ವರ ಆಗಿದ್ದಾನೆ ಎಂಬುದಾಗಿ ನಾರದರು ಹೇಳಿದರು. ಕೂಡಲೇ ನಾರದರು ಹೇಳಿದಂತೆ ಆ ಭಾನು ತನ್ನ ಮಗಳಾದಂತಹ ಭಾನುಮತಿಯನ್ನ ಮಾದ್ರಿ ಪುತ್ರನಾದಂತಹ ಸಹದೇವನಿಗೆ ಮದುವೆ ಮಾಡಿಕೊಟ್ಟ. ಕೃಷ್ಣ ಆ ಮದುವೆಗಾಗಿ ಸಹದೇವನನ್ನ ಇಂದ್ರಪ್ರಸ್ಥದಿಂದ ದ್ವಾರಕಾ ನಗರಕ್ಕೆ ಕರೆಸಿಕೊಂಡ. ಹೀಗೆ ಮದುವೆಯನ್ನು ಮುಗಿಸ್ಕೊಂಡು ಆ ತನ್ನ ನವಪತ್ನಿಯ ಜೊತೆಗೆ ಸಹದೇವ ತನ್ನ ನಗರಕ್ಕೆ ಹೊರಟು ಹೋದ. ಕೃಷ್ಣ ಈ ನಿಕುಂಭ ವಿಜಯವನ್ನ ಯಾರು ಕೇಳ್ತಾರೆ ಮತ್ತು ಯಾರು ಶ್ರವಣ ಮಾಡ್ತಾರೆ, ಯಾರು ಪಠನ ಮಾಡ್ತಾರೆ, ಅವರೆಲ್ಲರೂ ಕೂಡ ತಾವು ಪ್ರಾರಂಭ ಮಾಡಿದಂಥ ಯಾವುದೇ ಕಾರ್ಯದಲ್ಲೂ ವೈಫಲ್ಯವನ್ನು ಅನುಭವಿಸುವುದಿಲ್ಲ, ಹೊರತಾಗಿ ನಿತ್ಯ ವಿಜಯವನ್ನೇ ಪಡ್ಕೊಳ್ತಾರೆ ಅನ್ನುವಲ್ಲಿಗೆ 90ನೇ ಅಧ್ಯಾಯ ಮುಕ್ತಾಯವಾಗಿದೆ. ಮುಂದೆ 91ನೇ ಅಧ್ಯಾಯದಲ್ಲಿ ಜನಮೇಜಯ ಕೇಳಿದ, ಹಿಂದಿನ ಅಧ್ಯಾಯದಲ್ಲಿ ನೀವು ಆ ನಿಕುಂಭನ ಸಹೋದರನಾದಂತಹ ವಜ್ರನಾಭ ಅನ್ನುವವನ ವಧೆ ಮತ್ತು ಆತನ ಮಗಳ ಬಗ್ಗೆ ಹೇಳಿದ್ರಿ, ಅದರ ಬಗ್ಗೆ ವಿವರಿಸಿ ಹೇಳಿ ಅಂತ ಕೇಳಿದ. ಆಗ ಅವ್ರ ಕಥೆ ಹೇಳಿ ಪ್ರಾರಂಭ ಮಾಡಿದ್ರು. ಆ ವಜ್ರನಾಭನ ವಧೆ ಮತ್ತು ಪ್ರದ್ಯುಮ್ನ, ಸಾಂಬ ಮತ್ತು ಗದ ಇವರಿಬ್ಬರ ವಿಜಯದ ಬಗ್ಗೆ ಕೂಡ ನಾನು ಹೇಳುವನಿದ್ದೇನೆ. ಈ ವಜ್ರನಾಭ ಎನ್ನುವ ಹೆಸರಿನ ರಾಕ್ಷಸ ಏನಿದ್ನಲ್ಲ, ಆತ ಮೇರು ಪರ್ವತದಲ್ಲಿ ಒಂದು ಘೋರವಾದಂತಹ ತಪಸ್ಸನ್ನು ಮಾಡಿದ. ಅವನ ತಪಸ್ಸನ್ನು ನೋಡಿ ಬ್ರಹ್ಮ ಏನು ಬೇಕು ಎಂಬುದಾಗಿ ವರ ಕೇಳ್ಕೊಂಡ. ಯಾವ ದೇವತೆಗಳಿಗೂ ನಾನು ಮಣಿಬಾರದು ಮತ್ತು ಸಕಲ ಸಂಪದ್ಭರಿತವಾದಂತಹ ವಜ್ರಪುರ ಎಂಬತಕ್ಕಂತಹ ರಾಜಧಾನಿಯನ್ನ ಆತ ಕೇಳ್ಕೊಂಡ. ವಾಯು ಕೂಡ ಆ ರಾಕ್ಷಸನ ಅಪ್ಪಣೆ ಇಲ್ಲದೆ ಅಲ್ಲಿ ಬರ್ಲಿಕ್ಕೆ ಅವಕಾಶ ಇರಲಿಲ್ಲ. ಅಂತ ಅಭೇದ್ಯವಾದಂತಹ ನಗರದಲ್ಲಿ ಆತ ವಾಸ ಮಾಡಿಕೊಂಡಿದ್ದ. ಕೋಟಿ ರಾಕ್ಷಸರೆಲ್ಲರೂ ಕೂಡ ಅವನ ಹಿಂಬಾಲಕರಾಗಿದ್ರು. ಮುಂದೆ ಆತ ಸಮಸ್ತ ಜಗತ್ತನ್ನು ಕೂಡ ಪೀಡಿಸಲು ಪ್ರಾರಂಭ ಮಾಡಿದ. ದೇವಲೋಕಕ್ಕೆ ಹೋದ. ದೇವೇಂದ್ರನಿಗೆ ಹೇಳಿದ, ಈ 3 ಲೋಕಗಳನ್ನು ಕೂಡ ನಿನ್ನ ಬದಲಾಗಿ ನಾನೇ ಆಳಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೇನೆ, ನನಗೆ ಬಿಟ್ಟು ಕೊಡು ನಿನ್ನ ಆಧಿಪತ್ಯವನ್ನ, ಇಲ್ಲದೇ ಇದ್ರೆ ನಮ್ಮ ಜೊತೆ ಯುದ್ಧವನ್ನಾದ್ರೂ ಮಾಡು. ನಾವಿಬ್ಬರು ಕಶ್ಯಪರ ಮಕ್ಕಳೇ ಆದ್ದರಿಂದ 3 ಲೋಕಗಳ ಮೇಲೂ ನನಗೂ ನಿನಗೂ ಸಮಾನವಾದಂತಹ ಅಧಿಕಾರ ಇದೆ. ಹೀಗೆ ಹೇಳಿದ ಕೂಡಲೇ ಆ ದೇವಗುರುವಾದಂತಹ ಬೃಹಸ್ಪತಿಯೊಂದಿಗೆ ದೇವೇಂದ್ರ ಸ್ವಲ್ಪ ಸಮಾಲೋಚನೆ ಮಾಡಿ ಆ ಬಳಿಕ ವಜ್ರನಾಭನಿಗೆ ಉತ್ತರಿಸಿದ, ನಮ್ಮೆಲ್ಲರಿಗೂ ತಂದೆಯಾದಂತಹ ಕಶ್ಯಪ ಇವತ್ತು ಯಜ್ಞ ದೀಕ್ಷೆಯಲ್ಲಿದ್ದಾನೆ. ಆ ಯಜ್ಞ ದೀಕ್ಷೆ ಮುಗಿದ ನಂತರ ನಮ್ಮ ಸ್ಥಾನಮಾನಗಳ ಬಗ್ಗೆ ಆತ ನಿರ್ಣಯ ಕೊಡ್ತಾನೆ, ನಾವು ಅದರಂತೆ ವರ್ತಿಸೋಣ ಎಂಬುದಾಗಿ ಇಂದ್ರ ಹೇಳಿದ. ಆ ವಜ್ರನಾಭ ತಂದೆಯಾದಂತಹ ಕಶ್ಯಪನ ಬಳಿಗೆ ಹೋಗಿ ಇಂದ್ರ ಹೇಳಿದ ಮಾತನ್ನ ಕೇಳಿದ. ಆಗ ಕಶ್ಯಪರು ವಜ್ರನಾಭನಿಗೆ ಹೇಳಿದ್ರು, ಇಂದ್ರ ಹೇಳಿದ್ದು ಸತ್ಯ ಇದೆ, ಯಜ್ಞ ಪರಿಸಮಾಪ್ತಿ ಆದ ಬಳಿಕ ನ್ಯಾಯೋಚಿತವಾಗಿ ನೀವಿಬ್ರು ಏನು ಮಾಡಬೇಕು ಅದನ್ನು ಹೇಳ್ತೇನೆ, ಅಲ್ಲಿ ತನಕ ನೀನು ವಜ್ರಪುರಕ್ಕೆ ನಿನ್ನ ನಗರಕ್ಕೆ ಹೋಗಿ ಅಲ್ಲೇ ಇರು ಎಂಬುದಾಗಿ ಹೇಳಿದ್ರು. ಮಹೇಂದ್ರ ತಾನು ಕೂಡಲೇ ದ್ವಾರಕಾ ನಗರಕ್ಕೆ ಹೋಗಿ ಕೃಷ್ಣನ ಅರಮನೆಗೆ ಹೋಗಿ ಆ ಕೃಷ್ಣನಿಗೆ ಈ ವಜ್ರನಾಭನ ವೃತ್ತಾಂತವನ್ನೆಲ್ಲ ಹೇಳಿದ. ಆಗ ಕೃಷ್ಣನು ಕೂಡ ಹೇಳಿದ, ಈಗ ನನ್ನ ತಂದೆಯಾದಂತಹ ವಸುದೇವ
ಅವನು ಒಂದು ಯಜ್ಞದಲ್ಲಿ ಆಸಕ್ತನಾಗಿದ್ದಾನೆ. ಹಾಗಾಗಿ ಆ ಯಜ್ಞ ಎಲ್ಲ ಮುಗಿದ ಬಳಿಕ ಈ ವಜ್ರನಾಭನನ್ನು ಸಂಹಾರ ಮಾಡೋ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿದೆ. ಮತ್ತೆ ಆ ಇಂದ್ರ ಮತ್ತು ಉಪೇಂದ್ರ ಇಬ್ಬರು ಕೂಡ ಆ ವಜ್ರನಾಭನ ವಧೆಯ ಬಗ್ಗೆ ಏನು ಕಾರ್ಯತಂತ್ರವನ್ನು ರೂಪಿಸಬೇಕು ಎಂಬುದಾಗಿ ದೀರ್ಘವಾಗಿ ಆಲೋಚನೆ ಮಾಡಿದ್ರು. ಆಮೇಲೆ ಇಂದ್ರ ದೇವಲೋಕಕ್ಕೆ ಹೊರಟು ಹೋದ. ಕೃಷ್ಣ ಹೇಳಿದಂತೆ ವಸುದೇವನು ಕೂಡ ಅಶ್ವಮೇಧ ಯಾಗ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಆ ಅಶ್ವಮೇಧ ಯಾಗಕ್ಕೆ ಮತ್ತೊಮ್ಮೆ ಇಂದ್ರನು ಕೂಡ ಆಗಮಿಸಿದ. ಇಂದ್ರ ಉಪೇಂದ್ರರಿಬ್ಬರು ಮತ್ತೊಮ್ಮೆ ವಜ್ರಪುರವನ್ನು ಹೇಗೆ ಭೇದಿಸಬೇಕು, ಅಲ್ಲಿ ಹೋಗಬೇಕು ಎಂಬುದಾಗಿ ಅವರಿಬ್ಬರು ಆಲೋಚನೆ ಮಾಡಿದ್ರು. ಆ ಸಂದರ್ಭದಲ್ಲಿ ಭದ್ರ ಎಂಬ ಹೆಸರಿನ ಒಬ್ಬ ನಟ, ರಂಗನಟ ಇದ್ದ. ಅವನು ತನ್ನ ನಾಟ್ಯ ಪ್ರದರ್ಶನದಿಂದ ಆ ಯಜ್ಞಕ್ಕೆ ಬಂದಿರತಕ್ಕಂಥ ಎಲ್ಲ ಮಹರ್ಷಿಗಳನ್ನು ಸಂತೋಷಪಡಿಸಿದ. ಏನಾದರೂ ವರ ಕೇಳಿಕೊ ಎಂಬುದಾಗಿ ಎಲ್ಲ ಋಷಿಗಳು ಆತನಿಗೆ ಹೇಳಿದ್ರು. ಆಗ ಅವನೇನ್ ಮಾಡಿದ ಅಂದ್ರೆ, ಈ ಇಂದ್ರ ಮತ್ತು ಉಪೇಂದ್ರದ ಪ್ರೇರಣೆಯಂತೆ ಆ ದೇವತೆಗಳಿಗೂ ಋಷಿಗಳಿಗೆಲ್ಲರಿಗೂ ಕೂಡ ನಮಸ್ಕಾರ ಮಾಡಿದ. ನಮಸ್ಕಾರ ಮಾಡಿ ಹೇಳಿದ, ನಾನು ಎಲ್ಲ ಋಷಿಗಳಿಗೂ ಮತ್ತು ಬ್ರಾಹ್ಮಣರಿಗೂ ಕೂಡ ಭೋಜನ ಮಾಡಿಸಬೇಕು. ಭೋಜನ ಮಾಡಿಸಿದಂಥ ಪುಣ್ಯ ನನಗೆ ಬರಬೇಕು. 7 ದ್ವೀಪಗಳಿಂದ ಕೂಡಿದಂತಹ ಈ ಪೃಥ್ವಿಯಲ್ಲಿ ನಾನು ಯಾವತ್ತೂ ಕೂಡ ಏನೂ ತೊಂದರೆ ಇಲ್ಲದೆ ಸಂಚಾರ ಮಾಡುವಂತಾಗಬೇಕು ಅಂತ ಶಕ್ತಿ ನನಗೆ ಬರಬೇಕು. ಸತ್ತು ಹೋದವನಾಗ್ಲಿ, ಈಗ ಬದುಕಿರುವವನಾಗ್ಲಿ, ಮುಂದೆ ಹುಟ್ಟುವವನಾಗ್ಲಿ, ಯಾವುದೇ ವ್ಯಕ್ತಿ ಇರಲಿ, ಆ ವ್ಯಕ್ತಿಯ ರೂಪವನ್ನು ನಾನು ಇವತ್ತು ತಾಳ್ಬೇಕು ಅಂತ ಅಪೇಕ್ಷೆ ಪಟ್ಟರೆ ಸಹಜವಾಗಿ ನನಗೆ ಆ ವೇಷ ಮೂಡಿ ಬರಬೇಕು. ವಾದ್ಯ ಮತ್ತು ಸಂಗೀತಗಳೊಡನೆ ಆ ವೇಷದಲ್ಲಿ ನಾನು ನಾಟ್ಯ ಮಾಡುವಂತೆ ಆಗಬೇಕು. ಮುಪ್ಪು ರೋಗಗಳಿಂದ ನಾನು ರಹಿತನಾಗಿರ್ಬೇಕು. ಮುನಿಗಳು ಮತ್ತು ದೇವತೆಗಳೆಲ್ಲರೂ ಕೂಡ ನನ್ನ ವಿಷಯದಲ್ಲಿ ಯಾವತ್ತೂ ಕೂಡ ಸಂತೃಪ್ತರಾಗಿರಬೇಕು ಎಂದು ಕೇಳಿಕೊಂಡ. ಋಷಿ ಮುನಿಗಳಲ್ಲೂ ಕೂಡ ಹಾಗೆ ಆಗಲಿ ಎಂಬುದಾಗಿ ವರವನ್ನು ಕೊಟ್ಟರು. ಮುಂದೆ ಆತ ಸಮಸ್ತ ಭೂಮಂಡಲದಲ್ಲಿ ಸಂಚಾರ ಮಾಡುತ್ತಿದ್ದ. ದಾನವರ ಪಟ್ಟಣದಲ್ಲಿ, ದೇವತೆಗಳ ಪಟ್ಟಣದಲ್ಲಿ, ಉತ್ತರ ಕುರುಕ್ಷೇತ್ರದಲ್ಲಿ, ಭದ್ರಾಶ್ವ, ಕೇತುಮಾಲ, ಕಾಲಾಮ್ರ ಮೊದಲಾದಂತಹ ದ್ವೀಪಗಳಲ್ಲಿ ಸಂಚಾರ ಮಾಡ್ತಿದ್ದ. ಆತ ಪ್ರತಿಯೊಂದು ಪರ್ವ ದಿವಸದಲ್ಲಿಯೂ ಕೂಡ ಈ ಯಾದವರು ಇರುವಂತಹ ದ್ವಾರಕಾ ನಗರಕ್ಕೆ ಬರ್ತಾನೆ. ಹುಣ್ಣಿಮೆ ಅಮಾವಾಸ್ಯೆ ಇಂತಹ ದಿವಸಗಳಲ್ಲಿ ಬಂದು ತಾನು ತನ್ನ ನಾಟ್ಯ ಮತ್ತು ಸಂಗೀತಗಳಿಂದ ಈ ಯಾದವರಿಗೆ ಮನೋರಂಜನೆಯನ್ನು ಒದಗಿಸ್ತಾನೆ. ಇದು ಆ ಭದ್ರ ಅನ್ನುವ ನಟನ ಕಥೆ ಆಯಿತು. ಆ ಭದ್ರ ಅನ್ನುವ ನಟನ ವೃತ್ತಾಂತ ಏನಿದೆಯಲ್ಲ, ಅದು ಆ ವಜ್ರನಾಭನ ಸಂಹಾರಕ್ಕೆ ಉಪಯೋಗ ಆಗುವಂತ ಕಥೆ. ಅದಕ್ಕಾಗಿ ಅದನ್ನು ಇಲ್ಲಿಗೆ ಹೇಳಿದರು. ಮುಂದೆ ಇಂದ್ರ ಉಪೇಂದ್ರರಿಬ್ಬರು ಕೂಡ ಆ ವಜ್ರನಾಭನನ್ನು ಹೇಗೆ ಸಂಹಾರ ಮಾಡಬೇಕು ಅಂತ ಆಲೋಚನೆ ಮಾಡಿದ್ರಲ್ಲ, ಆ ಆಲೋಚನೆಯ ಕಾರ್ಯರೂಪವಾಗಿ ಇಂದ್ರ ಒಮ್ಮೆ ಏನು ಮಾಡಿದ ಅಂದ್ರೆ, ತನ್ನ ಕಡೆಗೆ ಕೆಲವು ಹಂಸಗಳನ್ನು ಕರೆಸಿದ ತಾನು ಇರುವ ಜಾಗಕ್ಕೆ. ಆ ಹಂಸಗಳು ಯಾವುದಂದ್ರೆ ಧೃತರಾಷ್ಟ್ರ ಅನ್ನುವ ಹೆಸರಿನ ಹಂಸಗಳು. ಹಂಸಗಳು ಬಿಳಿ ಶರೀರವಾಗಿದ್ದು ಕೆಂಪು ಕಾಲು ಮತ್ತು ಕೆಂಪು ಕೊಕ್ಕು ಅವಕ್ಕಿದ್ರೆ ಅದಕ್ಕೆ ರಾಜಹಂಸ ಅಂತ ಕರೀತಾರೆ. ಇನ್ನು ಕಪ್ಪು ಕಾಲು ಮತ್ತು ಕಪ್ಪು ಕೊಕ್ಕು ಅವಕ್ಕಿದ್ರೆ ಅದನ್ನ ಧೃತರಾಷ್ಟ್ರ ಅಂತ ಕರೀತಾರೆ. ಧೃತರಾಷ್ಟ್ರ ಗುಂಪಿಗೆ ಸೇರಿದಂತ ಹಂಸಗಳು. ಹಂಸಗಳಿಗೆ ಈ ಇಂದ್ರ ಹೇಳಿದ, ನಾವು ನೀವೆಲ್ಲರೂ ಕೂಡ ಕಶ್ಯಪನ ಮಕ್ಕಳೇ ಆಗಿದ್ದೇವೆ, ಸಹೋದರರಾಗಿದ್ದೇವೆ. ನೀವು ದೇವತೆಗಳಿಗೆ ವಾಹನರಾಗಿದ್ದೀರಿ. ದೇವತೆಗಳಿಗೆ ಸಂಬಂಧಪಟ್ಟಂತಹ ಒಂದು ಕಾರ್ಯವನ್ನು ನೀವೀಗ ಮಾಡಬೇಕು ಮತ್ತು ಇದರ ರಹಸ್ಯವನ್ನು ನೀವು ಯಾರಿಗೂ ಕೂಡ ತಿಳಿಸಬಾರದು. ಮುಂಚಿತವಾಗಿಯೇ ದೇವತೆಗಳ ಈ ಆಜ್ಞೆಯನ್ನು ನೀವು ನಿರ್ವಾಹ ಮಾಡದೇ ಇದ್ರೆ ನಿಮಗೆ ದಂಡನೆ ಆಗುವುದು ನಿಶ್ಚಿತ. ಹಾಗಾಗಿ ನೀವು ಏನ್ ಮಾಡ್ಬೇಕಂದ್ರೆ, ಆ ವಜ್ರನಾಭ ಅನ್ನುವ ರಾಕ್ಷಸ ಇದ್ದಾನಲ್ಲ, ಅವನು ವಾಸ ಮಾಡ್ತಿರುವಂತಹ ವಜ್ರಪುರ ಅನ್ನುವ ಪಟ್ಟಣಕ್ಕೆ ಹೋಗಬೇಕು. ಬೇರೆ ಯಾರು ಅಲ್ಲಿಗೆ ಹೋಗಲಾರರು. ಪಕ್ಷಿಗಳು ನೀವು ಹೋಗೋದ್ರಿಂದ ಅಲ್ಲಿ ಯಾರು ಅದನ್ನು ತಡೆಯಲಾರರು. ಹಾಗಾಗಿ ನೀವು ಅಲ್ಲಿಗೆ ಹೋಗಬೇಕು. ಅವನ ಅಂತಃಪುರಕ್ಕೆ ಹೋಗಿ ಅಲ್ಲಿರುವಂತಹ ಸರೋವರಗಳಲ್ಲಿ ನೀವು ವಿಹಾರ ಮಾಡಬೇಕು. ಸರೋವರಗಳಲ್ಲಿ ವಿಹಾರ ಮಾಡಿ ಅವನ ಮಗಳು ಒಬ್ಬಳಿದ್ದಾಳೆ, ವಜ್ರನಾಭನ ಮಗಳು ಪ್ರಭಾವತಿ ಅಂತ ಹೇಳಿ, ಆ ಮಗಳನ್ನ ಭೇಟಿ ಮಾಡ್ಬೇಕು ನೀವು. ಹಿಂದೆ ಈ ಪ್ರಭಾವತಿಯ ತಾಯಿ ಪಾರ್ವತಿಯನ್ನು ಕುರಿತು ತಪಸ್ಸು ಮಾಡಿ ಪಾರ್ವತಿ ದೇವಿಯ ಅನುಗ್ರಹದಿಂದ ಅಂತ ಸುಂದರಿಯಾದಂತಹ ಪ್ರಭಾವತಿಯನ್ನು ಮಗಳನ್ನಾಗಿ ಪಡ್ಕೊಂಡಿದ್ದಾಳೆ ಎಂಬುದಾಗಿ ನಾವು ಕೇಳಿರುವಂತಹ ವೃತ್ತಾಂತ ಇದು. ಅವಳು, ಆ ಪ್ರಭಾವತಿಗೊಂದು ವೈಶಿಷ್ಟ್ಯ ಇದೆ, ತನ್ನ ಗಂಡನನ್ನ ಅವಳು ತಾನೇ ಆಯ್ಕೆ ಮಾಡ್ಕೋಬೇಕು ದೂರ್ವಾಸನ ವರಕ್ಕೆ ಅನುಸಾರವಾಗಿ. ಬೇರೆ ಯಾರು ಕೂಡ ವರನನ್ನ ಆಕೆಗೆ ಸೂಚನೆ ಮಾಡಲಾರಳು. ಸ್ವಯಂವರದಲ್ಲಿ ತನ್ನ ಇಚ್ಛೆಗೆ ಅನುಸಾರವಾಗಿ ತಾನೇ ಪತಿಯನ್ನು ಸ್ವೀಕಾರ ಮಾಡಬೇಕು. ಅದಕ್ಕಾಗಿ ನೀವೇನ್ ಮಾಡ್ಬೇಕಂದ್ರೆ, ಆ ವಜ್ರನಾಭನ ಪಟ್ಟಣಕ್ಕೆ ಹೋಗಿ ಅಂತಃಪುರದಲ್ಲಿರುವಂತಹ ಸರೋವರದಲ್ಲಿ ಸೇರ್ಕೊಂಡು ಆ ಪ್ರಭಾವತಿ ಎದುರಿಗೆ ಪ್ರದ್ಯುಮ್ನನ ಕುಲ, ಶೀಲ, ಆತನ ಸೌಂದರ್ಯ, ಆತನ ಯೌವನ, ಆತನ ಧಾರ್ಮಿಕತೆ, ಪರಾಕ್ರಮ ಇತ್ಯಾದಿ ಬಗ್ಗೆ ವರ್ಣನೆ ಮಾಡಬೇಕು. ಅವಳು ಪ್ರದ್ಯುಮ್ನನ ಬಗ್ಗೆ ಅನುರಕ್ತಳಾಗಬೇಕು. ಆ ಥರ ನೀವು ಎಲ್ಲ ಪ್ರಯತ್ನವನ್ನು ಕೂಡ ಮಾಡಬೇಕು. ಮುಂದೆ ಅವಳು ಕೊಡುವಂತಹ ಸಂದೇಶವನ್ನು ತಗೊಂಡು ಹೋಗಿ ಪ್ರದ್ಯುಮ್ನನಿಗೆ ತಲುಪಿಸ್ಬೇಕು.
ಪ್ರದ್ಯುಮ್ನನಿಗೆ ಪ್ರಭಾವತಿಯ ರೂಪ ಸೌಂದರ್ಯ ಇತ್ಯಾದಿಗಳನ್ನು ವರ್ಣನೆ ಮಾಡಬೇಕು. ಅವನು ಕೂಡ ಅನುಭಕ್ತ ಆದ್ಮೇಲೆ ಅವನು ಕೊಡುವಂತ ಸಂದೇಶವನ್ನು ಮತ್ತೆ ಪ್ರಭಾವತಿಗೆ ತಗೊಂಡೋಗಿ ತಲುಪಿಸಬೇಕು. ಹೀಗೆ ನೀವು ಮಾಡಿ ನಮಗೆಲ್ಲರಿಗೂ ಕೂಡ ಹಿತವನ್ನು ಮಾಡಬೇಕು, ಈ ಕಾರ್ಯವನ್ನು ನೀವು ಸಾಧಿಸಿಕೊಡ್ಬೇಕು. ಮತ್ತು ಕಾಲಕ್ಕೆ ತಕ್ಕಂತೆ ವಿಷಯ ನೀವು ಎಷ್ಟು ಕೆಲಸ ಮಾಡಿದ್ದೀರಿ, ವಿಷಯ ಎಲ್ಲಿಗೆ ಬಂದಿದೆ ಅನ್ನೋದನ್ನ ನನಗೆ ಮತ್ತು ಕೃಷ್ಣನಿಗೆ ಅದ್ರ ಬಗ್ಗೆ ನೀವು ವರದಿ ಮಾಡ್ತಿರ್ಬೇಕು. ಪ್ರದ್ಯುಮ್ನ ತಾನು ಆ ವಜ್ರನಾಭನ ಮಗಳಾದಂತಹ ಪ್ರಭಾವತಿಯನ್ನ ತನ್ನ ಪತ್ನಿಯನ್ನಾಗಿ ಮಾಡ್ಕೊಳ್ಳೋ ತನಕ ನಿಮ್ಮ ಪ್ರಯತ್ನ ನೀವು ಮುಂದುವರಿಸಬೇಕು. ಇದನ್ನ ನಿಲ್ಲಿಸುವಂತಿಲ್ಲ. ಮುಂದೆ ಪ್ರದ್ಯುಮ್ನ, ಸಾಂಬ, ಗದ ಮೊದಲಾದವರು ಆ ವಜ್ರನಾಭನನ್ನ ಕೊಂದು ಹಾಕ್ತಾರೆ. ಇದು ನಿಮ್ಮ ಕರ್ತವ್ಯ ಆಗಿದೆ, ಕೂಡಲೇ ನೀವು ಹೋಗಬೇಕು ಅಂತ ಇಂದ್ರ ಆ ಹಂಸಗಳಿಗೆ ಹೇಳಿದ. ಅಲ್ಲಿಗೆ 91ನೇ ಅಧ್ಯಾಯ ಆಗಿದೆ. 92ನೇ ಅಧ್ಯಾಯದಲ್ಲಿ ಇಂದ್ರ ತಿಳಿಸಿದಂತೆ ಹಂಸಗಳು ಅಲ್ಲಿಗೆ ಹೋದವು. ಕೂಡಲೇ ಅವು ಆ ಅಂತಃಪುರದ ಸರೋವರಕ್ಕೆ ಧುಮುಕಿಬಿಟ್ಟು ಅವುಗಳಿಗೆ ವಿಶಿಷ್ಟವಾದಂತಹ ಸಂಸ್ಕೃತ ಭಾಷೆಯಲ್ಲಿ ಮಾತನಾಡುವಂಥ ಶಕ್ತಿ ಇತ್ತು. ಸಾರ್ವಜನಿಕರಲ್ಲಿ ಯಾರಲ್ಲೂ ಕೂಡ ಆ ಸಂಸ್ಕೃತ ಭಾಷೆ ಕಂಡು ಬಂದಿದ್ದಿಲ್ಲ ಅವಾಗ. ಅವುಗಳಿಗೆ ಮಾತ್ರ ಒಂದು ವಿಶಿಷ್ಟವಾದಂತಹ ಭಾಷೆ ಇತ್ತು ಮತ್ತು ಅವುಗಳ ಧ್ವನಿಯು ಕೂಡ ಬಹಳ ಮಧುರವಾಗಿತ್ತು. ಹಿಂದೆ ಅವು ಎಷ್ಟೋ ಬಾರಿ ಆ ಪಟ್ಟಣಕ್ಕೆ ಬಂದಿದ್ರು ಕೂಡ ಈ ರೀತಿಯಾಗಿ ಮಧುರವಾಗಿ ಮಾತಾಡುವುದು ಮತ್ತು ತಮ್ಮ ಲೀಲೆಗಳನ್ನು ತೋರಿಸುವುದು ಇಂಥ ಕೆಲಸಗಳನ್ನು ನಾವು ಮಾಡಿರಲಿಲ್ಲ. ಈಗ ಬಂದಾಗ ಆ ನಗರವಾಸಿಗಳನ್ನು ಆಶ್ಚರ್ಯದಲ್ಲಿ ಮುಳುಗಿಸಿದವು. ವಿಶೇಷವಾಗಿ ಅಂತಃಪುರದ ರಾಣಿಯರು ಮತ್ತು ರಾಜಕುಮಾರಿಯರು ಉಪಯೋಗ ಮಾಡುವ ಸರೋವರಗಳೇನಿತ್ತು ಅಲ್ಲೇ ಅವು ವಿಹಾರ ಮಾಡ್ತಿದ್ದವು. ಅದನ್ನು ನೋಡಿ ಆ ವಜ್ರನಾಭನಿಗೆ ಆಕರ್ಷಣೆ ಆಯಿತು. ಆತ ಹೇಳಿದ, ನೀವು ಯಾವತ್ತೂ ಸ್ವರ್ಗಲೋಕದಲ್ಲೇ ಇರುವಂಥವ್ರು, ಆದರೆ ಇವತ್ತು ನಮ್ಮ ಪಟ್ಟಣಕ್ಕೆ ಬಂದಿದ್ದೀರಿ. ನಮ್ಮ ಪಟ್ಟಣದಲ್ಲಿ ಯಾವಾಗಾದ್ರೂ ವಿಶೇಷ ಉತ್ಸವ ಏನಾದರೂ ಇರೋದಾದ್ರೆ ಅದು ನಿಮಗೆ ತಿಳಿದು ಬಂದ್ರೆ ನೀವು ಕೂಡಲೇ ಬರಬೇಕು. ದೇವಲೋಕವಾಸಿಗಳಂತ ನೀವು ಇಲ್ಲಿ ಬರ್ಲಿಕ್ಕೆ ಯಾವುದೇ ಭಯ ಪಡಬೇಕಾಗಿಲ್ಲ. ಇಲ್ಲಿಯ ಅಂತಃಪುರಕ್ಕಾಗಲಿ ಸರೋವರಗಳಿಗಾಗಲಿ ನೀವು ನಿರಾತಂಕವಾಗಿ ಬರಬಹುದು ಎಂಬುದಾಗಿ ವಜ್ರನಾಭ ಅಪ್ಪಣೆ ಕೊಟ್ಟುಬಿಟ್ಟ. ಅವೆಲ್ಲವೂ ಕೂಡ ಆ ದಾನವೇಂದ್ರನ ಅರಮನೆಯನ್ನು ಪ್ರವೇಶ ಮಾಡಿದವು. ಅರಮನೆಯ ವಾಸಿಗಳಾದಂಥ ಎಲ್ಲ ದಾಸದಾಸಿಯರ, ರಾಜಕುಮಾರಿಯರ ಪರಿಚಯ ಮಾಡಿಕೊಂಡು ಅಂತಃಪುರದ ನಿವಾಸಿಗಳಿಗೆ ಬಗೆ ಬಗೆಯ ಕಥೆಯನ್ನು ಹೇಳ್ತಿತ್ತು. ಕಥೆಯನ್ನು ಹೇಳಿ ಅವರ ಮನಸ್ಸನ್ನ ವಶಪಡಿಸಿಕೊಂಡವು. ಆ ಕಶ್ಯಪ ವಂಶೀಯರಾದಂತಹ ದಾನವ ಸ್ತ್ರೀಯರು ಏನಿದ್ರಲ್ಲ, ತಮ್ಮ ವಂಶಕ್ಕೆ ಸಂಬಂಧಪಟ್ಟಂತ ಹಿಂದಿನ ಪೂರ್ವಜರ ಕಥೆಗಳನ್ನೆಲ್ಲ ಅವರು ಕೇಳಿದ್ರು ಕೂಡ ಕಥೆಗೆ ಸಂಬಂಧಪಟ್ಟಂತ ವಿಶೇಷ ರಹಸ್ಯಗಳನ್ನ ಈ ಹಂಸಗಳ ಮೂಲಕವೇ ಕೇಳಿ ತಿಳ್ಕೊಳ್ತಿದ್ರು. ಮುಂದೆ ಅವು ತಮ್ಮ ಗುರಿ ಏನು ಇತ್ತಲ್ಲ, ಅವರ ಉದ್ದಿಷ್ಟ ಗುರಿ, ಆ ಉದ್ದಿಷ್ಟ ಗುರಿಗೆ ಅನುಸಾರವಾಗಿ ಆ ಸುಂದರಿಯಾದಂತಹ ಪ್ರಭಾವತಿಯನ್ನ ಭೇಟಿ ಮಾಡಿದವು. ಆ ಪ್ರಭಾವತಿಯನ್ನ ಪರಿಚಯ ಮಾಡಿಕೊಂಡವು. ಆ ಹಂಸಗಳ ಪೈಕಿ ಶುಚಿಮುಖಿ ಎಂಬುದಾಗಿ ಒಂದು ಹೆಣ್ಣು ಹಂಸ ಇತ್ತು. ಆ ಹಂಸ ವಿಶೇಷವಾಗಿ ಆ ಪ್ರಭಾವತಿಯ ಗೆಳತಿ ಆಗಿಬಿಡ್ತು, ಆಪ್ತ ಸಖಿ ಆಗಿಬಿಡ್ತು. ನೂರಾರು ಕಥೆಗಳನ್ನು ಹೇಳಿತು. ಹೇಳಿ ಆಕೆಗೆ ತನ್ನಲ್ಲಿ ವಿಶ್ವಾಸ ಹುಟ್ಟುವಂತೆ ಮಾಡಿತು. ವಿಶ್ವಾಸ ಹುಟ್ಟುವಂತೆ ಮಾಡಿದ ಮೇಲೆ ಹೇಳಿತು, ತನ್ನ ಬಾಣ ಪ್ರಯೋಗ ಮಾಡಿತು. ತ್ರೈಲೋಕ್ಯ ಸುಂದರೀಂ ವೇದ್ಮಿ ತ್ವಾಮಹಂ ಹಿ ಪ್ರಭಾವತಿ ರೂಪಶೀಲ ಗುಣಯದ್ದೇವಿ ಕಿಂಚಿತ್ವ ಮುಕ್ತು ಮುಕ್ತಹೇ. ರಾಜಕುಮಾರಿ ಪ್ರಭಾವತಿ, ನಾನು ಬೇಕಾದಷ್ಟು ಕಡೆ ಎಲ್ಲ ಸಂಚಾರ ಮಾಡಿದ್ದೇನೆ, ಆದ್ರೆ ನಿನ್ನಂತಹ ಅದ್ವಿತೀಯ ಸುಂದರಿಯನ್ನು ನಾನು ಎಲ್ಲೂ ನೋಡಿಲ್ಲ. ಮತ್ತು ಗುಣ ಸ್ವಭಾವಗಳಲ್ಲಿ ಕೂಡ ನೀನು ಬಹಳ ಶ್ರೇಷ್ಠಳಾಗಿದ್ದಿ. ಈ ಕಾರಣದಿಂದ ಕೆಲವು ಮಾತುಗಳನ್ನು ನಿನಗೆ ಹೇಳಬೇಕು ಅಂತ ನನಗೆ ಅಪೇಕ್ಷೆ ಆಗಿದೆ. ಕೇಳ್ತಿ ಅಂತ ಆದ್ರೆ ಹೇಳ್ತೇನೆ ಅಂತ ಅದು ಹಂಸ. ವ್ಯತಿಕ್ರಾಮತಿ ತೇ ಧೀರು ಯೌವನಂ ಚಾರುಹಾಸಿನಿ ಯದತೀತಂ ಪುನರ್ನೈತಿ ಗತಂ ಸ್ಫೋಟ ಇವಾಂಭಸಃ. ಚಾರುಹಾಸಿನಿ ಅಂದ್ರೆ ಮನೋಹರವಾದಂಥ ಮಂದಹಾಸವುಳ್ಳವಳೆ, ನಿನ್ನ ಯೌವನ ವ್ಯರ್ಥವಾಗಿ ಕಳೆದು ಹೋಗ್ತಾ ಇದೆ. ನದಿಯಲ್ಲಿ ನೀರು ಹರಿದು ಮುಂದೆ ಹೋದ್ಮೇಲೆ ಅದು ಹಿಂತಿರುಗಿ ಬರೋದಿದೆಯೇನು? ಹಾಗೆ ಕಳೆದು ಹೋದಂಥ ಯೌವನ ಹಿಂತಿರುಗಿ ಬರೋದಿಲ್ಲ. ಸಂಸಾರ ಮದುವೆ ಮಾಡಿಕೊಂಡು ಸಂಸಾರವನ್ನು ಸಾಗಿಸದೇ ಇದ್ರೆ ಸ್ತ್ರೀಯರಿಗೆ ಬೇರೆ ಯಾವ ಕೆಲಸವನ್ನು ಮಾಡಿದ್ರು ಕೂಡ ಅದೆಲ್ಲ ವ್ಯರ್ಥ. ಹಾಗಾಗಿ ನೀನು ಕೂಡಲೇ ಮದುವೆ ಮಾಡ್ಕೊಳ್ಬೇಕು. ಯಾಕೆ ಇನ್ನೂ ಮಾಡ್ಕೊಂಡಿಲ್ಲ ಅಂತ ಕೇಳ್ತಿದ್ರು. ನಿನ್ನ ತಂದೆ ನಿನಗೆ ಮದುವೆ ಮಾಡಬೇಕು ಅಂತ ದೊಡ್ಡ ಸ್ವಯಂವರವನ್ನೇ ಏರ್ಪಡಿಸಿದ್ದ. ದೇವತೆಗಳ ಪೈಕಿ ಮತ್ತು ದಾನವರ ಪೈಕಿ ನೀನು ಯಾರನ್ನೂ ಕೂಡ ಸ್ವೀಕಾರ ಮಾಡಲಿಲ್ಲ. ಇದಕ್ಕೆ ತಿರಸ್ಕಾರ ಮಾಡಿಬಿಡ್ತೀನಿ ಎಲ್ಲರನ್ನು. ನಿನಗೇನು ಕಾರಣ? ನೀನು ಎಲ್ಲರನ್ನು ಹೀಗೆ ತಿರಸ್ಕಾರ ಮಾಡ್ತಿದ್ರೆ ಆ ಬಂದವರು ಯಾರು ಕೂಡ ಮತ್ತೊಬ್ರು ಯಾರೋ ಹೊಸದಾಗಿ ಇಲ್ಲಿ ಬಂದು ನಿನ್ನನ್ನು ಮದುವೆ ಆಗಬೇಕು ಅಂತ ಅಪೇಕ್ಷೆ ಪಟ್ಟರೆ ನೀನು ತಮ್ಮನ್ನು ಎಲ್ಲಿ ತಿರಸ್ಕಾರ ಮಾಡಿದ್ಬಿಡ್ತು ಅಂತ ಹೇಳಿ ಆ ಸಂಕೋಚದಿಂದ, ಆ ಭಯದಿಂದ ಯಾರೂ ಇಲ್ಲಿಗೆ ನಿಮ್ಮ ನಗರದ ಹತ್ತು ಬರೋದೇ ಇಲ್ಲ. ಇನ್ನೊಂದು ಸ್ವಯಂವರವನ್ನು ಏರ್ಪಡಿಸಿದ್ರು ಕೂಡ ಯಾರೂ ರಾಜಕುಮಾರರೇ ಇಲ್ಲಿ ಬರೋದಿಲ್ಲ. ಆಗ ನೀನೇನು ಮಾಡ್ತೀವಿ? ರೂಪ ಶೌರ್ಯಾದಿ ಗುಣಗಳಿಂದ ಭೂಷಿತರಾಗಿದ್ದಂಥ
ನಿನ್ನ ಕುಲಕ್ಕೆ ಅನುರೂಪರಾಗಿದ್ದಂತಹ ಅನೇಕ ಯುವಕರಲ್ಲಿ ಬಂದಿದ್ರು, ನೀನ್ ಯಾಕೆ ಹೀಗೆ ಮಾಡ್ತಿದ್ದಿ, ಯಾಕೆ ಎಲ್ಲರನ್ನು ತಿರಸ್ಕಾರ ಮಾಡ್ತಿದ್ದಿ? ನೀನ್ ಹೀಗೆ ಮಾಡ್ತಿದ್ರೆ ಯಾರು ಬರ್ತಾರೆ? ಪ್ರದ್ಯುಮ್ನಾದ್ರೂ ಬರ್ತಾನೇನೋ ಅಂತ ಆಲೋಚನೆ ಮಾಡಿದ್ರೆ ಅವನು ಬರ್ಲಿಕ್ಕಿಲ್ಲ ಅಂತ ಪ್ರದ್ಯುಮ್ನ ಹೆಸರನ್ನು ತೇಲಿಬಿಟ್ಟು ಹಂಸ. ಪ್ರದ್ಯುಮ್ನ ನಿನಗೆ ಎಲ್ಲ ರೀತಿಯಿಂದ ಅನುರೂಪನೇ, ಆದ್ರೆ ಬಂದ್ರೆ ನೀನು ಅವನು ತಿರಸ್ಕಾರ ಮಾಡಿಬಿಟ್ರೆ ಅವನಾದ್ರೂ ಯಾಕೆ ಬಂದಾನು? ನೀನು ಎಲ್ಲರನ್ನೂ ತಿರಸ್ಕಾರ ಮಾಡೋ ಸುದ್ದಿ ಅವನಿಗೆ ತಿಳಿದಿದ್ದಿರ್ಬೇಕಲ್ಲ. ರೂಪದಲ್ಲಿ ಕುಲದಲ್ಲಿ ಆತನಿಗೆ ಸದೃಶರಾದವರು ಮೂರು ಲೋಕದಲ್ಲೂ ಯಾರೂ ಇಲ್ಲ. ದೇವತೆಗಳಲ್ಲಿ ದೇವತೆಯಾಗಿದ್ದಾನೆ, ದಾನವರಲ್ಲಿ ದಾನವನಾಗಿದ್ದಾನೆ, ಮನುಷ್ಯರಲ್ಲಿ ಧರ್ಮಾತ್ಮನಾದಂತಹ ಮನುಷ್ಯನಾಗಿದ್ದಾನೆ. ಅವನನ್ನ ನೋಡಿದ ಕೂಡಲೇ ಯಾವ ಸ್ತ್ರೀಗೂ ಕೂಡ, ಯಾವ ರಾಜಕುಮಾರಿಗೂ ಕೂಡ ಮನಸ್ಸು ಆಕರ್ಷಣೆಗೆ ಒಳಗಾಗದೇ ಇರಲಾರದು ಅಂತ ಶ್ರೇಷ್ಠನಾದಂತಹ ವರ ಅವನಾಗಿದ್ದಾನೆ. ಅವನ ರೂಪವನ್ನ, ಸೌಂದರ್ಯವನ್ನ ನಾನು ಏನು ವರ್ಣನೆ ಮಾಡಬೇಕು? ಆ ಹಂಸ ಹೇಳಲಿಕ್ಕೆ ಶುರು ಮಾಡಿತು. ಪೂರ್ಣಚಂದ್ರನಿಗೆ ಆ ಪ್ರದ್ಯುಮ್ನ ಮುಖವನ್ನು ನಾನು ಹೋಲಿಕೆ ಮಾಡಬೇಕು ಅಂತಂದ್ರೆ ಅದು ಸಾಧ್ಯವಿಲ್ಲ. ಯಾಕೆಂದ್ರೆ ಆ ಚಂದ್ರನಲ್ಲಿ ಕಲಂಕ ಇದೆ, ಪ್ರದ್ಯುಮ್ನಲ್ಲಿ ಯಾವುದೇ ಕಲಂಕ ಇಲ್ಲ. ಅವನ ಕಣ್ಣುಗಳನ್ನ ಕಮಲಕ್ಕೆ ಹೋಲಿಕೆ ಮಾಡೋಣ ಅಂತಂದ್ರೆ ಆ ಕಮಲಗಳಲ್ಲಿಯೂ ಕೂಡ ಏನಾದರೂ ಒಂದು ನ್ಯೂನತೆ ಇರ್ತದೆ. ಆತನ ನಡಿಗೆಯನ್ನ ಸಿಂಹದ ನಡಿಗೆ ಹೋಲಿಸಬೇಕು ಅಂದ್ರೆ ಅದು ಕೂಡ ನನಗೆ ಅಪೇಕ್ಷೆ ಇಲ್ಲ. ಸಿಂಹದ ನಡಿಗೆ, ಕಮಲದ ಸೌಂದರ್ಯ ಮತ್ತು ಚಂದ್ರನ ಪೂರ್ಣತೆ, ಇದನ್ನೆಲ್ಲವನ್ನು ಮೀರಿಸಿದಂತಹ ಸೌಂದರ್ಯ ಅವನದು. ನಿಜವಾಗಿ ಹೇಳ್ಬೇಕಂದ್ರೆ ಆ ಪ್ರದ್ಯುಮ್ನನ್ನ ಸೃಷ್ಟಿ ಮಾಡಿದ್ರು ಸ್ವಯಂ ಕೃಷ್ಣನೇ. ಸಮಸ್ತ ಜಗತ್ತೆಲ್ಲವನ್ನು ಸೃಷ್ಟಿ ಮಾಡಿದವನು ಆ ವಿಷ್ಣು. ಪ್ರದ್ಯುಮ್ನನ್ನ ಸೃಷ್ಟಿ ಮಾಡುವಾಗ ಸ್ವಲ್ಪ ವಿಶೇಷ ಆಸಕ್ತಿಯನ್ನು ವಹಿಸಿ ವಿಶೇಷ ಪ್ರಯತ್ನವನ್ನು ಮಾಡಿ ಪ್ರದ್ಯುಮ್ನನ್ನ ಕೃಷ್ಣ ನಿರ್ಮಾಣ ಮಾಡಿದ್ದಾನೆ. ಪುತ್ರ ರೂಪದಲ್ಲಿ ಪ್ರದ್ಯುಮ್ನನ್ನೇ ಪಡ್ಕೊಂಡಿದ್ದಾನೆ. ಹಿಂದೆ ಬಾಲ್ಯದಲ್ಲೇ ಪ್ರದ್ಯುಮ್ನ ತನ್ನ ಪರಾಕ್ರಮವನ್ನು ತೋರಿಸ್ಕೊಂಡಿದ್ದ. ತನ್ನ ತಾಯಿಯನ್ನು ಅಪಹಾರ ಮಾಡಿದ್ದಂತಹ ಶಂಬರಾಸುರನನ್ನು ಸಂಹಾರ ಮಾಡಿದ. ಆ ಶಂಬರನಲ್ಲಿದ್ದಂತಹ ಮಾಯಾವಿದ್ಯೆಗಳನ್ನ ಆತ ಕಲಿತಿದ್ದ. ಹೀಗೆ ಅವನ ಪರಾಕ್ರಮವನ್ನೆಲ್ಲವನ್ನು ಕೂಡ ನಾನು ನಿನಗೆ ವರ್ಣನೆ ಮಾಡಿದ್ದೇನೆ. ಒಬ್ಬ ವರ್ಣನಿಗೆ ಇರಬೇಕಾದಂತಹ ಸಕಲ ಗುಣಗಳು ನೀನು ಯಾವ ಒಬ್ಬ ವರ್ಣನಲ್ಲಿ ಅಪೇಕ್ಷೆ ಪಡ್ತೀಯೋ ಅವೆಲ್ಲವೂ ಗುಣಗಳು ಅವನಲ್ಲಿವೆ. ರುಚ ವಂಧಿ ಪ್ರತೀಕಾಶಃ, ಕಾಂತಿಯಲ್ಲಿ ಅಗ್ನಿಗೆ ಸಮಾನನಾಗಿದ್ದಾನೆ, ಸಹನ ಗುಣದಲ್ಲಿ ಭೂದೇವಿಗೆ ಸಮಾನನಾಗಿದ್ದಾನೆ, ತೇಜಸ್ಸಿನಲ್ಲಿ ಸೂರ್ಯನಿಗೆ ಸಮಾನನಾಗಿದ್ದಾನೆ, ಗಾಂಭೀರ್ಯ ಹೃದೋಪಮಃ, ಗಾಂಭೀರ್ಯದಿಂದ ಆತ ಸಮುದ್ರನಿಗೆ ಸಮಾನನಾಗಿದ್ದಾನೆ. ಇಷ್ಟೆಲ್ಲ ಹೇಳಿದ ಕೂಡಲೇ ಆಕೆ ಅಂದಳು, ಹೌದು, ಮಹಾವಿಷ್ಣು ಭೂಲೋಕದಲ್ಲಿ ಕೃಷ್ಣನ ರೂಪದಿಂದ ಅವತಾರ ಮಾಡಿದ್ದಾನೆ ಎಂಬುದಾಗಿ ಅನೇಕ ಬಾರಿ ನಾರದರ ಮೂಲಕ ಮತ್ತು ವಜ್ರನಾಭನ ಅಂತ ನನ್ನ ತಂದೆಯ ಮೂಲಕ ನಾನು ಕೇಳಿದ್ದೇನೆ. ಆದರೆ ಆ ಕೃಷ್ಣ ಯಾವತ್ತೂ ಕೂಡ ನಮ್ಮ ಕುಲಕ್ಕೆ, ದಾನವರ ಕುಲಕ್ಕೆ ಘಾತಕನೇ ಆಗಿದ್ದಾನೆ. ಶಾರ್ನ ಧನಸ್ಸು, ಸುದರ್ಶನ ಚಕ್ರ, ಕೌಮೋದಕಿ ಗದೆಯ ಮೂಲಕ ಯಾವತ್ತೂ ಕೂಡ ನಮ್ಮ ಕುಲವನ್ನು ಆತ ನಾಶ ಮಾಡ್ತಿರ್ತಾನೆ. ಹೀಗೆ ದೈತ್ಯ ಕುಲಕ್ಕೆ ಘಾತಕರಾದಂತಹ ವಿಷ್ಣುವನ್ನ ನಾವು ದೈತ್ಯರು ಸಮೀಪಕ್ಕೆ ಸೇರಿಸಬಾರದು, ಆತನನ್ನು ದೂರ ಇಡಬೇಕು ನಾವು. ಯಾಕೆಂದ್ರೆ ಅನೇಕ ದೈತ್ಯರ ವಂಶಗಳನ್ನೇ ಆತ ಬೂದಿ ಮಾಡಿದ್ದಾನೆ. ಆದರೆ ಇನ್ನೂ ಒಂದು ಕಾರಣ ಇದೆ ಆ ಕೃಷ್ಣನ ಕುಲದ ಬಗ್ಗೆ, ಕೃಷ್ಣನ ಬಗ್ಗೆ ನಾನು ಆಕರ್ಷಿತರಾಗಲಿಕ್ಕೆ. ಏನಂದ್ರೆ ಪ್ರತಿಯೊಬ್ಬ ಹೆಣ್ಮಗಳಿಗೂ ಏನು ಅಪೇಕ್ಷೆ ಇರ್ತದಂದ್ರೆ, ಮನೋರಥ ಹಿ ಸರ್ವಾಸಾಂ ಸ್ತ್ರೀನಾಮೇವ ಶುಚಿಸ್ಮಿತೆ ಭವೇದ್ದಿಮೆ ಪ್ರತಿಕುಲಂ ಶ್ರೇಷ್ಠಂ ಪಿತೃಕುಲಾದಿತಿ. ನಾನು ಯಾವ ವಂಶದಲ್ಲಿ ಹುಟ್ಟಿ ಬಂದಿದ್ದೇನಲ್ಲ, ಆ ಹುಟ್ಟಿ ಬಂದ ವಂಶಕ್ಕಿಂತ ಗಂಡನ ವಂಶ ಶ್ರೇಷ್ಠವಾಗಿರ್ಲಿ ಅಂತ ಆಕೆ ಅಪೇಕ್ಷೆ ಪಡ್ತಾಳೆ ಪ್ರತಿಯೊಬ್ಬ ಹೆಣ್ಮಗಳು. ಅಂದ್ರೆ ನನ್ನ ಅನಿಸಿಕೆ ಅಂದ್ರೆ ಅವಳು ಅಪೇಕ್ಷೆ ಪಡ್ತಾಳೆ ಅನ್ನೋಕ್ಕಿಂತ ಒಂದು ಗಾದೆ ಮಾತನ್ನು ನೀವು ಕೂಡ ಕೇಳಿರ್ಬೇಕು. ನಮ್ಮ ಮನೆಗೆ ಕನ್ಯೆ ತರುವಾಗ ನಮ್ಗಿಂತ ಕೆಳಗಿನ ಕುಲದ ಕನ್ಯೆಯನ್ನು ತರಬೇಕು. ಬಡವರ ಮನೆಯನ್ನು ತರಬೇಕು ಅಂತಾರೆ. ಆ ಬಡವರು ಅನ್ನೋದು ಸ್ವಲ್ಪ ಇನ್ನೂ ವಿಸ್ತಾರವಾಗಿ ಇಟ್ಕೊಂಡ್ರೆ ಇನ್ನೂ ಕೆಳ ಮಟ್ಟದಲ್ಲಿರುವಂತ ಮನೆತನದಿಂದ ಕನ್ಯೆಯನ್ನು ತರಬೇಕು. ಕೊಡುವಾಗ ನಮ್ಗಿಂತ ಉತ್ತಮವಾದಂತಹ ಮನೆತನ ಕೊಡಬೇಕು ಅಂತ ಒಂದು ಗಾದೆ ಮಾತನ್ನು ನೀವು ಕೇಳಿರ್ಬೇಕು. ಆ ಗಾದೆ ಮಾತನ್ನೇ ಈ ಶ್ಲೋಕ ಧ್ವನಿಸ್ತದೆ ಅಂತ ಕಾಣಿಸ್ತದೆ. ಪ್ರತಿಯೊಬ್ಬ ಹೆಣ್ಮಗಳಿಗೂ ತನ್ನ ಪಿತೃಕುಲಕ್ಕಿಂತಲೂ ಪತಿಯ ಕುಲ ಶ್ರೇಷ್ಠವಾಗಿರಬೇಕು, ಶ್ರೇಷ್ಠವಾದಂತಹ ಕುಲಕ್ಕೆ ನಾವು ಹೋಗಿ ಸೇರಬೇಕು ಅಂತ ಅವಳು ಅಪೇಕ್ಷೆ ಪಡ್ತಾಳೆ. ಹಾಗಿರುವಾಗ ನನ್ನ ಈ ರಾಕ್ಷಸ ಕುಲಕ್ಕಿಂತ ಕೃಷ್ಣನ ಕುಲ ಉತ್ತಮವಾಗಿದೆ. ಕೃಷ್ಣ ನಮಗೆ ವಿರೋಧಿ ಆಗಿದ್ರು ಕೂಡ ಕೃಷ್ಣನ ಪುತ್ರನಾದಂತಹ ಪ್ರದ್ಯುಮ್ನನ್ನು ನಾನು ಒರೆಸಲಿಕ್ಕೆ ಅಪೇಕ್ಷೆ ಪಡ್ತೇನೆ. ಪ್ರದ್ಯುಮ್ನ ಇಲ್ಲಿ ಬರ್ಲಿಕ್ಕೆ ಏನಾದರೂ ಉಪಾಯ ಇದೆಯಾ, ಅದನ್ನು ನೀನು ಹೇಳು. ಕೃಷ್ಣನ ಕುಲದ ಸಂಬಂಧದಿಂದ ನಮ್ಮ ಕುಲವು ಪವಿತ್ರವಾಗ್ತದೆ ಅಂತ ಭಾವಿಸಿದ್ಲಾಕೆ ಆ ಪ್ರಭಾವತಿ. ಎಲ್ಲ ಪ್ರಯತ್ನವನ್ನು ನೀನೇ ಮಾಡು. ಆ ಕೃಷ್ಣನಿಗೆ ದೈತ್ಯರ ಬಗ್ಗೆ ಅತ್ಯಂತ ದ್ವೇಷ ಇದೆ ಅಂತ ಕೇಳಿದ್ದೇನೆ. ಯಾಕಂದ್ರೆ ಅನೇಕ ಜನ ದಾನವ ಸ್ತ್ರೀಯರು, ವೃದ್ಧರಾದ ಸ್ತ್ರೀಯರು ಹೇಳಿದ್ದನ್ನು ಕೇಳಿದ್ದೇನೆ. ಪ್ರದ್ಯುಮ್ನ ಜನ್ಮ ವೃತ್ತಾಂತವನ್ನು ನಾನು ಕೇಳಿದ್ದೇನೆ. ಕಾಲಶಂಬರನನ್ನ ಪ್ರದ್ಯುಮ್ನ ಸಂಹಾರ ಮಾಡಿದ್ದನ್ನು ಕೇಳಿದ್ದೇನೆ. ನಿಜವಾಗಿ ಹೇಳ್ಬೇಕಂದ್ರೆ ಪ್ರದ್ಯುಮ್ನ ನನ್ನ ಮನಸ್ಸಿನಲ್ಲಿ ಈಗಾಗಲೇ ನೆನೆಸಿ ಬಿಟ್ಟಿದ್ದಾನೆ. ಆದರೆ ಪ್ರದ್ಯುಮ್ನ ಹೇಗೆ ಪಡ್ಕೋಬೇಕು ಅಂತ ಮಾತ್ರ ನನಗೆ ಗೊತ್ತಿಲ್ಲ.
ಯಾರಾಗಲಿ ಹೇಳಲಿಕ್ಕೂ ಆಗಿರಲಿಲ್ಲ. ಈಗ ನೀನು ಭೇಟಿಯಾಗಿದ್ದಿ, ನನ್ನನ್ನು ನಿನ್ನ ದಾಸಿ ಅಂತ ತಿಳ್ಕೊ. ನಾನು ರಾಜಕುಮಾರಿ ಆಗಿರ್ಬೋದು, ದೊಡ್ಡ ವಂಶದಲ್ಲಿದ್ದು ಹುಟ್ಟಿದವಳಾಗಿರ್ಬೋದು, ಆದರೆ ನೀನು ಹಂಸ ಏನಿದ್ದಿ, ಹಂಸಿಗೆ ನಾನು ದಾಸಳಾಗಿದ್ದೇನೆ. ನೀನು ನನ್ನ ಕಾರ್ಯವನ್ನು ಮಾಡಿಕೊಡ್ಬೇಕು. ನೀನು ಪಂಡಿತಳಾಗಿದ್ದಿ, ನಮ್ಮಿಬ್ಬರನ್ನ ಒಟ್ಟು ಸೇರಿಸಲಿಕ್ಕೆ ಏನು ಮಾಡಬೇಕು ಅದನ್ನು ಮಾಡು ಅಂತ ಹೇಳ್ತದೆ ಈ ಪ್ರಭಾವತಿ ಹೇಳಿದ್ಲು. ಇಂಥ ಸಮಾನವಾದ ಪ್ರಸಂಗವನ್ನು ನಳ ಮತ್ತು ದಮಯಂತಿಯರ ಕಥೆಯಲ್ಲಿ ಕೂಡ ನೋಡ್ತೇವೆ. ತ್ವಂಚಾಪಿ ರತ್ನಂ ನಾರೀಣಾಂ ನರೇಶುತ ನಲೋವರಹ ಅಂತ ಹೇಳ್ತಂತೆ ಆ ದಮಯಂತಿಗೆ. ನೀನು ಎಲ್ಲ ಸ್ತ್ರೀಯರಲ್ಲೂ ರತ್ನಪ್ರಾಯಳಾಗಿದ್ದೆ ಮತ್ತು ಮನುಷ್ಯರಲ್ಲಿ ಆ ನಳ ಸುಂದರನಾಗಿದ್ದಾನೆ ಅಂತ ಪರಸ್ಪರ ಹೇಳಿ ಅವರಿಬ್ಬರಿಗೂ ಅನುರಾಗ ಉಂಟಾಗುವಂತೆ ಮಾಡಿತ್ತು ಹಂಸ ಅಂತ ಮಹಾಭಾರತದಲ್ಲಿ ಆ ನಲೋಪಾಖ್ಯಾನದಲ್ಲಿ ಅದನ್ನು ನಾವು ನೋಡ್ತೀವಿ. ಹಂಸ ಅದನ್ನು ಒಪ್ಕೊಳ್ತು, ನಿನಗೆ ಆ ಪ್ರದ್ಯುಮ್ನಲ್ಲಿ ಪ್ರೇಮ ಇದೆ ಅಂತ ಅನ್ನೋದನ್ನು ನಾನು ಪ್ರೇಮವನ್ನು ಭಕ್ತಿಯ ನೆಲವನ್ನು ಕೂಡ ಅವನ ಮುಂದೆ ವರ್ಣನೆ ಮಾಡ್ತೀನಿ. ಏನಾದರೂ ಮಾಡಿ ಅವನು ನಿನ್ನಲ್ಲಿಗೆ ಬರುವಂತೆ ನಾನು ನೋಡ್ಕೊಳ್ತೀನಿ. ಆದರೆ ಒಂದು ಮಾತನ್ನು ನೀನು ಯಾವತ್ತೂ ನೆನಪಿಟ್ಕೊಳ್ಬೇಕು. ನೀನು ನಿನ್ನ ತಂದೆ ಜೊತೆಗೆ ಯಾವಾಗಾದ್ರೂ ಮಾತಾಡುವಾಗ ನನ್ನ ಬಗ್ಗೆ ಸ್ವಲ್ಪಷ್ಟು ಒಳ್ಳೆ ಮಾತು ಹೇಳಬೇಕು. ಇದೊಂದು ಸಾಧಾರಣವಾದಂಥ ಹಂಸ ಏನೋ ಸ್ವಲ್ಪ ಸಂಸ್ಕೃತ ಮಾತಾಡ್ತಿದೆ ಅಂತ ನಿನ್ನ ತಂದೆಗೆ ಅಷ್ಟೇ ಗೊತ್ತು. ಅದಲ್ಲದೆ ಹೆಚ್ಚಿನ ವರ್ಣನೆಯನ್ನೇ ನನ್ನ ಬಗ್ಗೆ ನೀನು ನಿನ್ನ ತಂದೆಯ ಮುಂದೆ ಮಾಡಬೇಕು. ಆಗ ನಿಮ್ಮ ತಂದೆಯೂ ಕೂಡ ನನ್ನ ಬಗ್ಗೆ ಆಕರ್ಷಿತನಾದರೆ ನಾನು ನಿನ್ನನ್ನು ಮತ್ತು ಪ್ರದ್ಯುಮ್ನನ್ನು ಒಟ್ಟುಗೂಡಿಸುವ ಕೆಲಸವನ್ನು ನಿನ್ನ ಮೈ ಮೇಲೆ ತಗೊಂಡಿದ್ದೇನಲ್ಲ, ಜವಾಬ್ದಾರಿ ತಗೊಂಡಿದ್ದೇನಲ್ಲ, ಈ ಕೆಲಸ ಮತ್ತಷ್ಟು ಸುಲಭ ಆಗಿತ್ತು. ಹಾಗಾಗಿ ನಿನ್ನ ತಂದೆಯ ಮುಂದೆ ನೀನು ನನ್ನ ಬಗ್ಗೆ ಒಳ್ಳೆ ರೀತಿಯಿಂದ ವರ್ಣನೆ ಮಾಡಬೇಕು. ಹೀಗೆ ಹೇಳಿದ ಕೂಡಲೇ ಆಕೆ ಒಪ್ಕೊಂಡು ತಂದೆಯಂತ ವಜ್ರನಾಭನ ಬಳಿಗೆ ಹೋಗಿ ಪ್ರಭಾವತಿ ಶುಚಿಮುಖಿ ಅಂತ ಅನ್ನುವಂಥ ಹಂಸ ಇದೆ, ಸಕಲ ಜಗತ್ತಿನ ಕಥೆಗಳನ್ನು ಅದು ತಿಳ್ಕೊಂಡಿದೆ ಅಂಥೇಳಿ ಅದ್ರ ಬಗ್ಗೆ ಒಳ್ಳೆ ವರ್ಣನೆ ಮಾಡಿದ್ಲು. ಆಗ ಅವನೇನು ಮಾಡಿದ, ಒಮ್ಮೆ ತಾನು ಅಂತಃಪುರಕ್ಕೆ ಬಂದು ಆ ಶುಚಿಮುಖಿಯನ್ನು ಭೇಟಿಯಾದ. ನನ್ನ ಮಗಳು ನಿನ್ನ ಬಗ್ಗೆ ಎಲ್ಲ ರೀತಿಯಾದಂಥ ವರ್ಣನೆಯನ್ನು ಮಾಡಿದ್ದಾಳೆ, ನನಗೂ ಕೂಡ ಒಂದು ದಿವ್ಯವಾದಂಥ ಕಥೆಯನ್ನು ನೀನು ಹೇಳಬೇಕು. ಜಗತ್ತಿನಲ್ಲಿ ಅತ್ಯದ್ಭುತವಾದಂಥ ಆಶ್ಚರ್ಯದ ಸಂಗತಿಯನ್ನು ನೀನು ಎಲ್ಲಾದರೂ ನೋಡಿದರೆ ಅದನ್ನು ನೀನು ನನಗೆ ಹೇಳು ಅಂತ ಹೇಳಿದಾಗ ಆ ಹಂಸಿ ಶೂಯತಾಮ್ ಅಂತ ಹೇಳುತ್ತೆ. ಅಂಥದ್ದೊಂದು ಅದ್ಭುತವಾದ ಕಥೆಯನ್ನು ಹೇಳ್ತೀನಿ ಕೇಳು. ಮೇರು ಪರ್ವತದ ಒಂದು ಭಾಗದಲ್ಲಿ ಸಾಧ್ವಿಯಾದಂತಹ ಶಾಂಡಿಲಿ ಎಂಬ ಹೆಸರಿನ ಒಬ್ಬಳು ಪತಿವ್ರತೆಯನ್ನು ನಾನು ನೋಡಿದ್ದೇನೆ. ಬಹಳ ಶ್ರೇಷ್ಠವಾದಂತಹ ಸ್ವಭಾವ ಇದ್ದವಳವಳು ಮತ್ತು ಸರ್ವ ಗುಣಗಳಿಂದಲೂ ಕೂಡಿದವಳು, ಪತಿವ್ರತೆ ಆದವಳು. ಅವಳು ಪರಶಿವನ ಪತ್ನಿಯಾದಂತಹ ಪಾರ್ವತಿ ದೇವಿಗೆ ಸಖಿಯಾದವಳು. ಅವಳನ್ನು ನೋಡಿದೆ, ಅಂತ ಅದ್ಭುತವಾದಂಥ ವ್ಯಕ್ತಿತ್ವ ಇದ್ದವಳು. ಅವಳ ಪಕ್ಕದಲ್ಲಿ ನಾನು ಒಬ್ಬ ನಟನನ್ನು ನೋಡಿದೆ. ಆ ನಟನ ಹೆಸರು ಭದ್ರನಾಭ ಅಂತ ಹೇಳಿ. ಎಂಥ ನಟ ಅಂದ್ರೆ ಅವನಿಗೆ ಋಷಿಗಳು ವರಗಳನ್ನು ಕೊಟ್ಟಿದ್ದಾರೆ. ಬಹಳ ಸುಂದರನಾದಂಥ ನಟ ಅವನು, ಬೇಕಾದಂಥ ವೇಷವನ್ನು ಧರಿಸಬಲ್ಲವನು. ಆ ನಟ ಋಷಿಗಳು ಕೊಟ್ಟಿದ್ದಂತಹ ವರಗಳ ಪ್ರಭಾವದಿಂದ ಸಕಲ ಲೋಕಗಳಿಗೂ ಸಂಚಾರ ಮಾಡುವಂಥವನು, ಭದ್ರಾಶ್ವ ಕೇತಮಾಲ ಮೊದಲಾದಂಥ ದ್ವೀಪಗಳಿಗೆ ಹೋಗಿ ಬರುವಂಥವನು. ದೇವಗಂಧರ್ವರು ಕೂಡ ಆತನ ಅಭಿನಯವನ್ನು ಆಸ್ವಾದನೆ ಮಾಡ್ತಾರೆ. ಅಂತ ಅದ್ಭುತವಾದ ನಟನನ್ನು ನಾನು ನೋಡಿದ್ದೇನೆ ಅಂತ ಹಂಸ ಹೇಳ್ತ ವಜ್ರನಾಭನಿಗೆ. ಆತ ಕೇಳಿದ, ಆ ನಟನ ಬಗ್ಗೆ ನಾನು ಸ್ವಲ್ಪ ಕೇಳಿದ್ದೇನೆ ಹಿಂದೆ, ಸಿದ್ಧರು ಚಾರಣರು ಹೇಳಿದ್ದನ್ನ. ಅವನನ್ನು ನೋಡಬೇಕು ಅಂತ ನನಗೂ ಅಪೇಕ್ಷೆ ಇದೆ. ಆದರೆ ನನ್ನ ಪ್ರಭಾವ ಅವನ ಕಿವಿಗೆ ಬಿದ್ದಿಲ್ಲ ಅಂತ ಕಾಣಿಸ್ತದೆ. ಅವನೇನೋ ಈ ಕಡೆ ಇನ್ನೂ ಕಾಲು ಹಾಕಿಲ್ಲ, ನೀನು ಅವನನ್ನು ಕರ್ಕೊಂಡು ಬಾ ಹಂಸಿ ಹೇಳ್ತಾವಾಗ. ನಟ ಸಪ್ತದ್ವೀಪದಲ್ಲೂ ಸಂಚಾರ ಮಾಡ್ತಿರ್ತಾನೆ. ಗುಣವಂತರಾದಂತಹ ಗುಣಗ್ರಾಹಿಗಳಾದಂತಹ ಪುರುಷರು ಎಲ್ಲಾದರೂ ಇದ್ದಾರೆ ಅಂತ ಸುದ್ದಿ ತಲುಪಿದ ಕೂಡಲೇ ಅವನು ಅಲ್ಲಿಗೆ ಬಂದು ಬಿಡ್ತಾನೆ. ನೀನು ವಜ್ರನಾಭ ದೊಡ್ಡ ರಾಜನಾಗಿದ್ದಿ, ನೀನು ಇಂಥ ಸದ್ಗುಣಗಳಿಂದ ಕೂಡಿದ್ದಿ ಅಂತ ತಿಳಿದ ಕೂಡಲೇ ಆತ ಇಲ್ಲಿಗೆ ಬಂದೇ ಬಿಡ್ತಾನೆ. ಆಗ ವಜ್ರನಾಭ ಹೇಳಿದ, ಏನೇ ಆಗಲಿ ಆ ನಟ ಇಲ್ಲಿಗೆ ಬರುವಂತೆ ನೀನೊಂದು ಉಪಾಯವನ್ನು ಮಾಡು. ಹಂಸಿ ರಾಜನ ಮಾತಿಗೆ ಒಪ್ಪಿ ಆ ನಟನನ್ನು ಕರ್ಕೊಂಡು ಬರ್ತೀನಿ ಅಂತ ಹೇಳಿತು. ಎಲ್ಲ ಸುದ್ದಿಯನ್ನು ಹೋಗಿ ದೇವೇಂದ್ರನಿಗೆ ವರದಿ ಮಾಡಿತು ಆ ಹಂಸ. ಕೂಡಲೇ ಏನು ಮಾಡಿದ, ಈ ಕೃಷ್ಣ ಪ್ರದ್ಯುಮ್ನನ್ನು ಕರೆದು ಆ ಪ್ರಭಾವತಿಯನ್ನು ಮದುವೆ ಆಗುವಂಥ ಕಾರ್ಯವನ್ನು ಮತ್ತು ವಜ್ರನಾಭನನ್ನು ಸಂಹಾರ ಮಾಡುವಂಥ ಕಾರ್ಯವನ್ನು ಆತನಿಗೆ ವಹಿಸಿಕೊಟ್ಟ. ಕೃಷ್ಣ ತನ್ನ ಮಾಯೆಯಿಂದ ಆ ಪ್ರದ್ಯುಮ್ನನ್ನು ನಟನನ್ನಾಗಿ ಮಾಡಿಬಿಟ್ಟ. ಭದ್ರನಾಭ ಎನ್ನುವ ಹೆಸರಿನ ನಟ ವಜ್ರಪುರಕ್ಕೆ ಬರಬೇಕಾಗಿತ್ತು. ಆ ಭದ್ರನಾಭ ಅನ್ನೋ ಹೆಸರಿನ ನಟನ ವೇಷದಲ್ಲಿ ಪ್ರದ್ಯುಮ್ನ ಬಂದ್ಬಿಟ್ಟ. ಅದಕ್ಕಾಗಿ ಆ ಭದ್ರನಾಭ ಅನ್ನೋ ಹೆಸರಿನ ನಟನ ಕಥೆಯನ್ನು ಹಿಂದೆ ಹೇಳಿತ್ತು.
ಅವನೊಬ್ಬನನ್ನೇ ಕಳಿಸಲಿಲ್ಲ, ಅವನದೊಂದು ದೊಡ್ಡ ಮೇಳವೇ ಇತ್ತು. ನಟರ ವೇಷದಿಂದ ಮುಖ್ಯರಾದಂತಹ ಯಾದವರನ್ನು ಕೂಡ ವಜ್ರನಾಭನ ಪಟ್ಟಣಕ್ಕೆ ಕಳಿಸಿಕೊಟ್ಟ. ಅವರಲ್ಲಿ ಪ್ರದ್ಯುಮ್ನೇ ನಾಯಕ ನಟನಾಗಿದ್ದ, ಸಾಂಬ ವಿದೂಷಕನಾಗಿದ್ದ, ಹಾಸ್ಯಗಾರನಾಗಿದ್ದ. ಗದ ಪ್ರದ್ಯುಮ್ನ ಪಾರಿಪಾರ್ಶ್ವಕ, ಅಂದ್ರೆ ನಾಯಕ ನಟನಿಗೆ ಜೊತೆಗಾರ ಒಬ್ಬಿರ್ತಾನಲ್ಲ, ಆ ಥರ ವೇಷವನ್ನು ಅವನು ತಾಳಿದ. ಯದುವಿ, ಹೀಗೆ ಉಳಿದ ಇವರು ಮುಖ್ಯರಾದಂತಹ ಯದುವೀರರು. ಸಾಂಬ ಮತ್ತು ಪ್ರದ್ಯುಮ್ನರಿಬ್ಬರು ಕೃಷ್ಣನ ಮಕ್ಕಳು. ಗದ ಏನಿದ್ದಾನೆ ಆತ ಕೃಷ್ಣನ ತಮ್ಮ. ಅವರು 3 ಜನ ಹೊರಟರು. ಉಳಿದ ಯದುವೀರರು ಬೇರೆ ಬೇರೆ ಪಾತ್ರಗಳನ್ನು ತೆಗೆದುಕೊಂಡು ಅನೇಕ ಜನ ವೇಷಾಸ್ತ್ರೀಯರನ್ನ ತಮ್ಮ ಜೊತೆಗೆ ನಟಿಯರನ್ನಾಗಿ ಕರೆದುಕೊಂಡು ಅವರೆಲ್ಲರೂ ಕೂಡ ಅಲ್ಲಿಂದ ಹೊರಟರು. ದೊಡ್ಡದೊಂದು ವಿಮಾನವನ್ನೇ ತಯಾರು ಮಾಡಿದ ಪ್ರದ್ಯುಮ್ನ. ವಿಮಾನವನ್ನು ತಯಾರು ಮಾಡಿ ಎಲ್ಲರೂ ಕೂಡ ಆ ವಜ್ರನಾಭನ ಪಟ್ಟಣಕ್ಕೆ ಹೊರಟು ಬಿಟ್ರು. ಆ ವಜ್ರನಾಭನ ಪಟ್ಟಣ ಏನಿತ್ತಲ್ಲ, ವಜ್ರಪುರ ಅಂತೇಳಿ, ಅದಕ್ಕೊಂದು ಶಾಖಾನಗರವಿತ್ತು. ಆ ಶಾಖಾನಗರದ ಹೆಸರು ಸುಪುರ ಅಂತ ಹೇಳಿ. ಅದಕ್ಕೆ ಅವರು ಬಂದು ತಲುಪಿದ್ರು ಅನ್ನೋಲ್ಲಿಗೆ 92ನೇ ಅಧ್ಯಾಯ ಮುಕ್ತಾಯ ಆಗಿದೆ. ಮುಂದೆ 93ನೇ ಅಧ್ಯಾಯದಲ್ಲಿ ನಾವು ಏನು ಗಮನಿಸ್ತೀವಿ ಅಂದ್ರೆ, ಆ ಸುದ್ದಿಯನ್ನು ಆತ ಕೇಳಿದ. ಸುದ್ದಿ ಕೇಳಿದ ರಾಜ ಕೇಳಿ ನಟರು ಬಂದಿದ್ದಾರೆ ಅಂತ ದೊಡ್ಡದೊಂದು ಅರಮನೆಯನ್ನೇ ಅವ್ರಿಗೆ ಬಿಟ್ಟುಕೊಟ್ಬಿಡಿ ಅಂತ ಆಜ್ಞಾಪನೆ ಮಾಡಿದ. ಅವ್ರಿಗೆ ಬೇಕಾದಂಥ ಸತ್ಕಾರವನ್ನು ಮಾಡಿ, ದಾಸದಾಸಿಯರನ್ನು ಅವರ ಸೇವೆಗಾಗಿ ನೇಮಿಸಿರಿ, ರತ್ನಗಳನ್ನು ಕೊಡಿ, ಸಂಪೂರ್ಣವಾದಂಥ ಭೋಜನವನ್ನು ಅವರಿಗಾಗಿ ವ್ಯವಸ್ಥೆ ಮಾಡಿ. ಹೀಗೆ ಹೇಳಿದ ಕೂಡಲೇ ಆ ರಾಕ್ಷಸರಿಗೂ ತಮ್ಮ ಕುತೂಹಲ ಇಮ್ಮಡಿ ಆಯಿತು. ತಮ್ಮ ರಾಜ ಏನು ಅಪ್ಪಣೆ ಕೊಟ್ಟಿದ್ದ, ಆ ಅಪ್ಪಣೆಗಿಂತ ಹೆಚ್ಚಿನ ಸತ್ಕಾರವನ್ನೇ ಆ ನಟರಿಗೆ ಅವರೆಲ್ಲರೂ ಕೂಡ ಮಾಡಿದರು. ವೇಷ ಹಾಕಲಿಕ್ಕೆ ಬೇಕಾದಂತಹ ಸಕಲ ಸಾಮಗ್ರಿಗಳನ್ನು ಅವ್ರು ತಂದುಕೊಟ್ರು. ಆ ಎಲ್ಲ ಸಾಮಗ್ರಿಗಳನ್ನು ಉಪಯೋಗ ಮಾಡಿ ಆ ನಟರೆಲ್ಲರೂ ಕೂಡ ನೃತ್ಯ ಮಾಡಿದರು. ಮೊದಲು ಸಾಮಾನ್ಯವಾದಂತಹ ನೃತ್ಯಗಳನ್ನು ಮಾಡಿ ಅವರ ಮನಸ್ಸನ್ನು ರಂಜನೆ ಮಾಡಿದರು. ಮುಂದೊಂದು ದಿವಸ ಎಲ್ಲ ರಾಕ್ಷಸರಲ್ಲಿ ಸೇರಿದಾಗ, ದಾನವ ಶ್ರೇಷ್ಠರಲ್ಲಿ ಸೇರಿದಾಗ ಒಂದು ದೊಡ್ಡ ನಾಟಕವನ್ನೇ ಅವರು ಆಯ್ಕೆ ಮಾಡಿಕೊಂಡ್ರು. ರಾಮಾಯಣ ಕಾಲದ ನಾಟಕವನ್ನ. ರಾಕ್ಷಸೇಂದ್ರನಾದಂತಹ ರಾವಣನನ್ನ ರಾಮ ಸಂಹಾರ ಮಾಡುವಂಥದ್ದು, ಸೀತೆಯನ್ನು ಕರ್ಕೊಂಡು ಬರೋದು, ಮಹಾವಿಷ್ಣು ಭೂಲೋಕದಲ್ಲಿ ರಾಮನಾಗಿ ಅವತಾರ ಮಾಡಿತ್ತು, ಇದೆಲ್ಲ ನಾಟಕದ ವಸ್ತುವಾಗಿತ್ತು. ಲೋಮಪಾದ ಅಂತ ಒಬ್ಬ ರಾಜ, ದಶರಥನ ಸ್ನೇಹಿತ. ಅವನು ಹಿಂದೊಂದ್ಸರಿ ಭಾಗವತ ಹಿನ್ನೆಲೆಯಲ್ಲಿ ಹೇಳಿದ್ದೆ. ಅವನು ಋಷ್ಯಶೃಂಗನನ್ನ ವೇಶ್ಯೆಯರ ಮೂಲಕವಾಗಿ ಅಯೋಧ್ಯೆಗೆ ಕರೆಸಿದ್ದ. ಆ ಕಥೆ ಅವ್ರು ಹೇಳಿದ್ಮೇಲೆ ನೆನಪಿಲ್ಲ. ಆ ಲೋಮಪಾದನ ರಾಜ್ಯದಲ್ಲಿ ಮಳೆ ಆಗಿರ್ಲಿಲ್ಲ. ಯಾರೋ ಅವನಿಗೆ ಹೇಳಿದ್ರು, ಋಷ್ಯಶೃಂಗ ಅಂತ ಒಬ್ಬ ಹುಡುಗಿದ್ದಾನೆ ಋಷಿಕುಮಾರ, ಅವನು ಸ್ತ್ರೀಯರನ್ನೇ ನೋಡಿದವನಲ್ಲ, ಎಂತ ಕಟ್ಟುನಿಟ್ಟಾಗಿ ಬೆಳೆಸಿದ್ದಂತೆ ಅವ್ರ ಅಪ್ಪ ಅವನನ್ನ. ಪುಲ್ಲಿಂಗ ಶಬ್ದವನ್ನಷ್ಟೇ ಅವನು ಕಲಿಸಿದ್ದಂತೆ. ಸ್ತ್ರೀಲಿಂಗ ಶಬ್ದ ಅಂದ್ರೆ, ಸ್ತ್ರೀಲಿಂಗ ಶಬ್ದ ಇದೇನಿದು, ಈ ಶಬ್ದ ಯಾರನ್ನು ಹೇಳ್ತಂತ ಅವನಿಗೆಲ್ಲ ಸಂದೇಹ ಬಂದಿತ್ತು. ಮಗ ಹಾಳಾಗಿ ಹೋದಾನಂತ ಸ್ತ್ರೀಲಿಂಗ ಶಬ್ದವನ್ನೇ ಕಲಿಸಿರ್ಲಿಲ್ಲ. ಅಂತ ಕಟ್ಟುನಿಟ್ಟಾಗಿ ಬೆಳೆದಂತ ಹುಡುಗ, ದೊಡ್ಡ ಬ್ರಹ್ಮಚಾರಿ. ಅವನೇ ರಾಜ್ಯ ಕಾಲಕ್ಕೆ ಕೂಡಲೇ ಮಳೆ ಆದಿತ್ತು. 12 ವರ್ಷದ ಬರಗಾಲ ಬಂದಿತ್ತು. ಅವ್ನು ಕರೆಸೋದು ಹೇಗೆ? ಅಂತ ಕಟ್ಟುನಿಟ್ಟಾಗಿ ಬೆಳೆದಂತ ಹುಡುಗ ಯಾವ ಆಕರ್ಷಣೆ ಒಳಗಾಗಿ ಇಲ್ಲಿ ಬರಬೇಕು? ಅದಕ್ಕಾಗಿ ಆ ರಾಜರೆಲ್ಲ ಅದನ್ನ ರಾಮಾಯಣದಲ್ಲಿ ಮುಂದೆ ನಾವು ವಿಸ್ತಾರವಾಗಿ ನೋಡ್ತೇವೆ. ರಾಮಾಯಣ ಮಹಾಭಾರತದಲ್ಲಿ ಇದ್ದಿರಬೇಕು. ಏನು ಆಲೋಚನೆ ಮಾಡಿದ್ದಾರೆ ಅಂದ್ರೆ, ಕೆಲವು ವೇಷಾಸ್ತ್ರೀಯರನ್ನು ಕಳಿಸ್ಕೊಟ್ಟಂತೆ ಅವನ ಇದ್ದಂತ ಕಾಡಿಗೆ. ಅಲ್ಲಿ ಆ ಅಪ್ಪ ಎಲ್ಲೋ ಬೇರೆ ಕಾಡಿಗೆ ಹೋಗಿದ್ದ, ಏನೋ ಯಜ್ಞ ಮಾಡ್ಲಿಕ್ಕೆ. ಆ ಸಂದರ್ಭವನ್ನು ನೋಡಿ ವೇಷಾಸ್ತ್ರೀಯರಲ್ಲಿ ಹೋದ್ರು. ಹೋಗಿ ಆ ಮುನಿಕುಮಾರನ್ನು ಭೇಟಿಯಾದ್ರು. ಅವನೇನ್ ಮಾಡಿದ, ಯಾರೋ ಋಷಿಕುಮಾರರು ಬಂದಿದ್ದಾರೆ ಅಂತ ಅವ್ರಿಗೆ ಸ್ವಾಗತ ಮಾಡಿದ. ಬನ್ನಿ, ಹೇಗಿದೆ ನಿಮ್ಮ ತಪಸ್ಸೆಲ್ಲ ಹೇಗೆ ನಡೆದಿದೆ? ನೀವು ಇರುವಂತಹ ಕಾಡಿನಲ್ಲಿ ನೀರೆಲ್ಲ ಸುಲಭವಾಗಿ ಸಿಗ್ತದೋ ಇಲ್ಲೋ, ಸಮಿತ್ತು ದರ್ಭೆ ಎಲ್ಲ ಸುಲಭವಾಗಿ ಸಿಗ್ತದೋ ಅಂತ ಅದೆಲ್ಲ ಸ್ವಾಗತ ಮಾಡಿದೆ. ಆದ್ರೆ ನಿಮ್ ವೇಷ ಏನು ಸ್ವಲ್ಪ ವಿಚಿತ್ರವಾಗಿದೆಯಲ್ಲ, ತಲೆ ಮೇಲೇನೋ ಹೆಚ್ಚು ನಮ್ಗಿಂತ ಹೆಚ್ಚಾಗಿ ಜಟೆಯನ್ನು ತೊಟ್ಟಿದ್ದೀರಿ, ವೇಷಭೂಷಣ ವಿಚಿತ್ರವಾಗಿದೆ, ಕೈಯಲ್ಲೇನೋ ಹಣ್ಣು ಹಂಪಲಗಳನ್ನೆಲ್ಲ ಹಿಡಿದು ತಂದಿದ್ದೀರಿ, ಇದೆಲ್ಲ ಏನು ಅಂತ ಕೇಳಿದೆ. ಅದೆಲ್ಲ ಅವ್ರೇನು ಹೇಳಿದ್ರು ಅಂದ್ರೆ, ನೀನು ಇರುವಂತ ಕಾಡಿನಲ್ಲಿ ನೀವು ಹೀಗೆ ಇದ್ದೀರಿ, ಆದ್ರೆ ನಾವು ಇರುವಂತ ಕಾಡಿನಲ್ಲಿ ನಮ್ಮ ಋಷಿಮುನಿಗಳಲ್ಲೂ ಇರುವಂತ ರೀತಿಯೇ ಇದು, ನಾವು ಕೂಡ ದೊಡ್ಡ ತಪಸ್ವಿಗಳಾಗಿದ್ದೇವೆ ಅಂತ ಹೇಳಿ ಆತನನ್ನ ಅವರು ವಶೀಭೂತನಾಗಿ ಮಾಡಿ ಮುಂದೊಂದು ದಿವಸ ನಮ್ಮ ಆಶ್ರಮಕ್ಕೆ ಹೋಗೋಣ ಬಾ ಅಂತ ಕರ್ಕೊಂಡು ಹೋಗ್ಬಿಟ್ರು. ಇವನು ಅಂತ ವ್ಯಕ್ತಿಗಳನ್ನೇ ಜೀವಮಾನದಲ್ಲಿ ನೋಡಿದ್ರೆಲ್ಲ ಆಕರ್ಷಿತನಾಗಿ ಅವ್ರು ಬೆನ್ನ ಹತ್ತಿ ಹೋಗಿಬಿಟ್ಟ. ಅವ್ರು ಅವನನ್ನ ಆ ಲೋಮಪಾದನ ರಾಜ್ಯಕ್ಕೆ ಕರ್ಕೊಂಡು ಹೋದ್ರು. ಆತ ಕಾಲಿಟ್ಟು ಕೂಡಲೇ ಅಲ್ಲಿ ಮಳೆ ಬಂತು. ಅವನ ಮಹಿಮೆಯಿಂದ ಸುಪ್ರಸನ್ನಾದಂತಹ ರೋಮಪಾದ ಅಥವಾ ಲೋಮಪಾದ ತನ್ನ ಮಗಳನ್ನ ಶಾಂತ ಅನ್ನೋಳನ್ನು ಕೊಟ್ಟು ಅವನಿಗೆ ಮದುವೆ ಮಾಡಿದ. ಶಾಂತ ಅಂದ್ರೆ ದಶರಥನ ಮಗಳೇ. ಈ ರಾಮಾದಿಗಳ ಹುಟ್ಟಕ್ಕಿಂತ ಮೊದಲು ಹೆಣ್ಮಗಳು ಬೆಳೆದ್ಲು. ಅದು ರಾಮಾಯಣದಲ್ಲಿ ಆ ಮಾಹಿತಿ ಬರೋದಿಲ್ಲ, ಅರ್ಧಮರ್ಧ ಮಾಹಿತಿ ಇದೆ. ರಾಮಾಯಣ, ಭಾಗವತ, ಮಹಾಭಾರತ ಎಲ್ಲನೂ ಕ್ರೋಢೀಕರಿಸಿ ಆ ಮಾಹಿತಿನ ತಗೊಳ್ಬೇಕು. ಹೀಗೆ ಶಾಂತಾಳನ್ನ
ದಶರಥ ತನ್ನ ಸ್ನೇಹಿತರಾದಂತಹ ರೋಮಪಾದನಿಗೆ ದತ್ತು ಕೊಟ್ಟಿದ್ದ. ಆ ರೋಮಪಾದ ತನ್ನ ಮಗಳಂತ ಶಾಂತಾಳನ್ನ ಋಷ್ಯಶೃಂಗನಿಗೆ ಮದುವೆ ಮಾಡಿಕೊಟ್ಟ ಆ ಮಳೆ ಬರಿಸಿದ ಸಂದರ್ಭದಲ್ಲಿ. ಆ ಋಷ್ಯಶೃಂಗ ದೊಡ್ಡ ತಪಸ್ವಿಯಾಗಿತ್ತ. ಮುಂದೆ ಈ ದಶರಥನಿಗೆ ಬೇರೆ ಗಂಡು ಮಕ್ಕಳಾಗದೇ ಇದ್ದಾಗ ಆ ಋಷ್ಯಶೃಂಗನನ್ನು ಕರೆಸಬೇಕು ಎಂಬುದಾಗಿ ಮಂತ್ರಿಗಳೆಲ್ಲ ಹೇಳಿದರು. ಸುಮಂತ್ರ ಅಂತ ಹಿರಿಯ ಮಂತ್ರಿ ಇದ್ನಲ್ಲ ದಶರಥನಿಗೆ, ಆತ ಆ ಮಗನನ್ನ ಋಷ್ಯಶೃಂಗನನ್ನು ಕರೆಸಿ ಅಂತ ಹೇಳಿದ. ಋಷ್ಯಶೃಂಗ ಅಲ್ಲಿಗೆ ಬಂದು ಶಾಂತಾಳ ಜೊತೆ ಅಲ್ಲಿಗೆ ಬಂದು ಮುಖ್ಯ ಪುರೋಹಿತನಾಗಿ ನಿಂತು, ವಸಿಷ್ಠ ಕುಲಗುರು ಇದ್ರೂ ಕೂಡ ತಾನು ಮುಖ್ಯ ಪುರೋಹಿತನಾಗಿ ನಿಂತು ಆ ಯಜ್ಞಗಳನ್ನೆಲ್ಲ ನೆರವೇರಿಸಿಕೊಟ್ಟು ರಾಮ ಲಕ್ಷ್ಮಣ ಭರತ ಶತ್ರುಘ್ನರ ಜನನಕ್ಕೆ ಕಾರಣರಾದ ಅಂತ ನಾವು ಮಹಾಭಾರತ, ಭಾಗವತ ಮತ್ತು ರಾಮಾಯಣದ ಹಿನ್ನೆಲೆಯಲ್ಲಿ ನೋಡ್ತೀವಿ. ಯಜ್ಞದ ಸಲುವಾಗಿ ದಶರಥ ಮಹಾರಾಜ ಶಾಂತಾ ಸಮೇತನಾದ ಋಷ್ಯಶೃಂಗನನ್ನು ಕರೆತಂದ ಎಂದಾಗ ಇಲ್ಲಿ ಭಾಗವತದಲ್ಲಿ ಈ ಹರಿವಂಶದಲ್ಲಿ ಕೂಡ ನೋಡ್ತೀವಿ. ಇದು ನಾಟಕದ ಕಥೆ. ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಋಷ್ಯಶೃಂಗ ಶಾಂತ ಎಲ್ಲರ ವೇಷ ಧಾರಣೆ ಮಾಡ್ಲಿಕ್ಕೂ ಅಲ್ಲಿ ಯೋಗ್ಯರಾದಂತಹ ಪಾತ್ರಧಾರಿಗಳಿದ್ರು. ಅದು ಎಷ್ಟು ಅದ್ಭುತವಾಗಿತ್ತು ಅಂದ್ರೆ ನಾಟಕ ಈಗಿನ ಕಾಲದಲ್ಲಿ ಯಾರೋ ನಟರು ಮಾಡುವಂತ ನಾಟ್ಯ ಆಗಿರ್ಲಿಲ್ಲ. ಅದು ಎಷ್ಟು ಕನ್ವಿನ್ಸಿಂಗ್ ಆಗಿತ್ತು ಅಂದ್ರೆ ಆ ನಾಟಕ. ರಾಮಾಯಣ ಕಾಲದಲ್ಲಿಯೂ ಕೆಲವು ರಾಕ್ಷಸರು ಇದ್ರಲ್ಲ, ಅವರು ಇನ್ನೂ ದೀರ್ಘಾಯುಗಳಾದ ರಾಕ್ಷಸರು ಈ ವಜ್ರನಾಭನ ಜೊತೆಗಿದ್ರು. ಅವರು ರಾಮಾಯಣ ಕಾಲದಲ್ಲಿ ನಾವು ರಾಮನನ್ನೆಲ್ಲ ನೋಡಿದ್ದೇವೆ, ಅವನ ಕೈಲಿ ಸೋತಿದ್ದೇವೆ, ಅವನ ನಾಟಕ ಏನೋ ಮತ್ತೊಮ್ಮೆ ನಡೆಯೋದಿದೆ ಅಂತ ನೋಡೋಣ ಬಾ ಅಂತ ಅವರೆಲ್ಲ ಬಂದಿದ್ರು. ಆ ನಾಟಕ ನೋಡಿ ಅವರೇ ದಿಗ್ಭ್ರಾಂತರಾದರು. ನಿಜವಾಗ್ಲೂ ಅವರೇ ಮುಖ್ಯ ಪ್ರೇಕ್ಷಕರು. ಯಾಕೆಂದ್ರೆ ಆ ನಾಟಕವನ್ನು ಅವ್ರು ನೋಡಿದ್ರಲ್ಲ. ರಾಮನ ಕಾಲದಲ್ಲಿದ್ದಂಥ ಕಪಿಗಳಿಗೂ ರಾಮಲಕ್ಷ್ಮಣಾದಿಗಳಿಗೂ ಸೀತೆ ಅವರಿಗೂ ಮತ್ತು ಈ ನಾಯಕ ನಟರಿಗೂ ಏನೋ ವ್ಯತ್ಯಾಸ ಇದೆ ನೋಡಿ ಅವರೆಲ್ಲರೂ ಆಶ್ಚರ್ಯಚಕಿತರಾದರು. ನಾವು ಹಿಂದೆ ಇವ್ರನ್ನೆಲ್ಲ ನೋಡಿದ್ದೇವಲ್ಲ, ರಾಮ ಲಕ್ಷ್ಮಣ ಭರತ ಶತ್ರುಘ್ನರನ್ನ, ಈ ವೇಷಗಳು ಅವರಂತೂ ಇದೆಯಲ್ಲ, ಇದು ಹೇಗೆ ಸಾಧ್ಯ? ಆ ವೇಷಭೂಷಣರು, ಅಭಿನಯ ಪ್ರಸ್ತಾವ, ಪಾತ್ರಗಳ ಧಾರಣೆ, ಸಂಭಾಷಣೆ ಇವೆಲ್ಲವನ್ನು ಕೂಡ ನೋಡಿ ಅವರು ಆಶ್ಚರ್ಯದಲ್ಲಿ ಮುಳುಗಿ ಹೋದರು. ಅವರು ನಡುವೆ ಆ ನಾಟಕದಲ್ಲಿ ಎದ್ದು ಕುಣಿತಾ ಇದ್ರು. ಆ ಪ್ರೇಕ್ಷಕರೆಲ್ಲರೂ ಭಲೆ ಭಲೆ ಅಂತಿದ್ರು. ಆ ಪಾತ್ರಧಾರಿಗಳಿಗೆ ವಸ್ತ್ರಗಳನ್ನ, ಕಂಠಾಭರಣಗಳನ್ನ, ಕಡಗಗಳನ್ನ, ವಜ್ರ ವೈಡೂರ್ಯದಿಂದ ಕೂಡಿದಂತಹ ಕಂಠಹಾರಗಳನ್ನು ಕೂಡ ದಾನ ಮಾಡ್ತಿದ್ರು. ಆ ನಟರೆಲ್ಲರೂ ಕೂಡ ಹೀಗೆ ತೃಪ್ತರಾದ್ರು. ಇದೆಲ್ಲವೂ ಕೂಡ ಪ್ರದ್ಯುಮ್ನೇ ರಾಮನ ಪಾತ್ರವನ್ನು ಮಾಡಿದ್ದ ಅಂತ ನೋಡಿ ನೆನಪು, ಅಥವಾ ಬೇರೆ ಪುಸ್ತಕದಲ್ಲಿ ಇತ್ತೇನೋ ನೆನಪಿಲ್ಲ, ಅದೆಲ್ಲೋ ಇದೆ. ಹಾಗೆ ಪ್ರದ್ಯುಮ್ನೇ ಮಾಡಿದ್ದಿರ್ಬೇಕು, ಅವನೇ ಆ ನಾಯಕ ನಟ ಆಗಿದ್ದರಿಂದ ಅವನೇ ಮಾಡಿರ್ಬೇಕು. ಅದೊಂದು 2-3 ಪುಸ್ತಕ ಇದೆ, ಅಲ್ಲೆಲ್ಲೋ ನೋಡಿದ ನೆನಪು ಅಷ್ಟೇ. ಆಮೇಲೆ ಆ ನಾಟಕ ಎಲ್ಲ ಮುಗಿದ ಮೇಲೆ ಆಕರ್ಷಿತರಾದಂತಹ ದೈತ್ಯರೆಲ್ಲರೂ ಅವ್ರ ಬಳಿಗೆ ಬಂದ್ರು. ಬಂದ ಮೇಲೆ ನಟರು ಆ ದೈತ್ಯರನ್ನ ಮತ್ತಷ್ಟು ಹೊಗಳಿ ಅವರ ಪರಂಪರೆಯನ್ನ, ಅವರ ವೈಭವನ್ನೆಲ್ಲ ಹೊಗಳಿ ಆ ದೈತ್ಯರನ್ನು ಕೂಡ ತಮಗೆ ವಶೀಭೂತರನ್ನಾಗಿ ಮಾಡ್ಕೊಂಡ್ರು. ಮುಂದೆ ಆ ದೈತ್ಯರೆಲ್ಲರೂ ಕೂಡ ಏನ್ ಮಾಡಿದ್ರು ಅಂದ್ರೆ, ಈ ವಜ್ರನಾಭ ರಾಕ್ಷಸನಿಗೆ ಈ ಸುದ್ದಿಯನ್ನ ಕಳಿಸ್ಕೊಟ್ರು. ವಜ್ರನಾಭ ಕೇವಲ ಅವರಿಗೆ ವ್ಯವಸ್ಥೆ ಮಾಡಿ ತಾನು ಸುಮ್ಮನೆ ಕೂತು ಬಿಟ್ಟಿದ್ದ. ಇಂಥ ಒಂದು ದಿವ್ಯವಾದಂತಹ ನಾಟಕವನ್ನು ಇವರು ಮಾಡಿದ್ರು. ಇವತ್ತು ಆ ನಾಟಕದಲ್ಲಿ ನಾವೇ ಪ್ರೇಕ್ಷಕರಾಗಿದ್ದೆವು ಎಂಬುದಾಗಿ ವಜ್ರನಾಭನಿಗೆ ಸುದ್ದಿ ಕೊಟ್ಟು ಕಳಿಸಿದ್ರು. ವಜ್ರನಾಭ ಏನ್ ಮಾಡಿದೆ ಅಂದ್ರೆ, ಆ ನಟನನ್ನ ಭದ್ರನಾಭನನ್ನ ನನ್ನ ಕಡೆನೇ ಕರ್ಕೊಂಡು ಬರ್ರಿ ಅಂತ ಹೇಳಿದ. ಕೂಡಲೇ ಆ ಶಾಖಾನಗರವಾದಂತಹ ಸುಪುರದಿಂದ ಮುಖ್ಯ ನಗರವಾದಂತಹ ವಜ್ರಪುರಕ್ಕೆ ಆ ಭದ್ರನಾಭನನ್ನ ಅಥವಾ ಭದ್ರನಾಭನ ವೇಷದಲ್ಲಿದ್ದಂತಹ ಪ್ರದ್ಯುಮ್ನನ್ನ ಕರ್ಕೊಂಡು ಹೋದ್ರು. ಇಷ್ಟು ತನಕ ಶಾಖಾನಗರದಲ್ಲಿದ್ದವ್ರು ಈಗ ಮುಖ್ಯ ನಗರಕ್ಕೆ ಬಂದು ಸ್ಥಳ ಊರಿದ್ರು. ಈ ಎಲ್ಲ ನಟರು ಅವ್ರಿಗೆ ಏನೇನು ಅಪೇಕ್ಷೆ ಇತ್ತೋ ಎಲ್ಲ ತರದ ವಸ್ತುಗಳನ್ನು ಕೂಡ ಅದಕ್ಕೆ 100 ಪಟ್ಟು ಹೆಚ್ಚಾಗಿ ಈ ವಜ್ರನಾಭನ ಆದೇಶದ ಪ್ರಕಾರ ಎಲ್ಲ ವಸ್ತುಗಳು ಅವರಿಗೆ ಸಿಗುವಂತಾಯ್ತು. ಮುಂದೆ ವಜ್ರನಾಭ ಒಂದು ದೊಡ್ಡ ಜಾತ್ರೆಯನ್ನು ಪ್ರಾರಂಭ ಮಾಡಿದ. ಅದೇನು ಜಾತ್ರೆ ಅಂದ್ರೆ, ಮಹಾಕಾಲ ಅನ್ನುವ ಹೆಸರಿನ ಜಾತ್ರೆ. ಆ ಮಹಾಕಾಲ ಅನ್ನುವ ಜಾತ್ರೆಯಲ್ಲಿ ಸೈನಿಕರ ಮನರಂಜನೆಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿದ್ದ. ಆ ನಟರೆಲ್ಲರೂ ಕೂಡ ಆ ಜಾತ್ರೆಯಲ್ಲಿ ಭಾಗವಹಿಸಿ ಅಭಿನಯವನ್ನು ಮಾಡಿ ವಿಶ್ರಾಂತಿಯನ್ನು ತೆಗೆದುಕೊಂಡ್ರು. ಮತ್ತೆ ಅವರೆಲ್ಲರೂ ಕೂಡ ತಮ್ಮ ಪಾರಿತೋಷಿಕಗಳನ್ನ ಈ ದೈತ್ಯರೆಲ್ಲರೂ ಆ ನಟರಿಗೆ ಕೊಟ್ಟರು. ಆ ನಾಟಕದಲ್ಲಿ ಅಂತಃಪುರದ ಸ್ತ್ರೀಯರೆಲ್ಲರೂ ಕೂಡ ಆ ನಾಟಕವನ್ನು ನೋಡುವಂತೆ ವ್ಯವಸ್ಥೆ ಆಗಿತ್ತು. ಪರದೆ ಇತ್ತು, ಪರದೆ ಹಿಂಭಾಗದಲ್ಲಿ ಕೂತ್ಕೊಂಡು ಆ ಸ್ತ್ರೀಯರೆಲ್ಲರೂ ನಾಟಕವನ್ನು ನೋಡಿದ್ರು. ನಟರೆಲ್ಲರೂ ಕೂಡ ನಟರ ವೇಷಗಳನ್ನು ಧಾರಣೆ ಮಾಡಿ ನೃತ್ಯ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ತಾಳಗಳನ್ನ, ಕೊಳಲುಗಳನ್ನ, ಮೃದಂಗಗಳನ್ನ, ಡೋಲು ನಗಾರಿಗಳನ್ನ, ವೀಣೆಗಳನ್ನ, ತಂತಿ ವಾದ್ಯಗಳನ್ನ, ವೀಣೆ ಮೊದಲಾದವುಗಳನ್ನ ಅವರು ನುಡಿಸಿದ್ರು. ಯದುಕುಮಾರರ ಜೊತೆಯಲ್ಲಿ ಬಂದಿರತಕ್ಕಂತಹ ವೇಷಾಸ್ತ್ರೀಯರೆಲ್ಲರೂ ಕೂಡ ದೇವಗಾಂಧಾರ ಅನ್ನುವಂತಹ ಚಾಲುಕ್ಯ ಗಾನ ಏನಿರ್ತಾರೆ, ನಿನ್ನೆ ನಾವು ನೋಡಿದ್ವಲ್ಲ, ಚಾಲುಕ್ಯ ಗಾನ ಅದು ಸ್ವರ್ಗಲೋಕದಲ್ಲಿ ಮಾತ್ರ ಪ್ರಚಲಿತವಾಗಿದ್ದಂತಹ ದಿವ್ಯವಾದಂತಹ ಸಂಗೀತ ಪ್ರಭೇದ. ಅದನ್ನ ಈ ಯಾದವ ವಂಶದವರೇ ಭೂಲೋಕದಲ್ಲಿ ಪ್ರಚಾರಕ್ಕೆ ತಂದರು.
ನಿನ್ನೆ ನಾವು ಆ ಕಥೆಯನ್ನು ನೋಡಿದ್ವಿ. ಆ ಚಾಲುಕ್ಯಗಾನವನ್ನೇ ರೇವತಿ ಆಪ್ತನಾದಂತಹ ರೈವತ ಮಹಾರಾಜ ಬ್ರಹ್ಮಲೋಕದಲ್ಲಿ ಕೇಳಿ ಮೂರ್ಛೆ ಹೋಗಿದ್ದ ಅಂತ ಕೂಡ ನೋಡಿದ್ವಿ. ಅದಕ್ಕೆ ವಿತಾನ ಅಂತ ಮತ್ತೊಂದು ಹೆಸರಲ್ಲಿ ನೋಡಿದ್ವಿ. ವಿತಾನ ಅಂದ್ರೆ ಚಾಲುಕ್ಯ ಅಂದ್ರೆ ಒಂದೇ ಆಗಿದ್ದಿರ್ಬೇಕು ಬಹುಶಃ. ಹೀಗೆ ಆ ಗಂಗಾವತರಣ ಅನ್ನುವಂಥ ಒಂದು ವಿಶೇಷವಾದಂಥ ಗೀತೆಯನ್ನ ಅವರು ಹಾಡ್ಲಿಕ್ಕೆ ಪ್ರಾರಂಭ ಮಾಡಿದರು ಆ ವೇಷಾಸ್ತ್ರೀಯರು. ಒಂದು ಗಂಗಾ ನದಿ ಸ್ವರ್ಗಲೋಕದಿಂದ ಭೂಲೋಕಕ್ಕೆ ಬಂದಂತಹ ಪ್ರಕರಣ ಇದ್ದಿರಬೇಕದು. ಆ ಗಂಗಾವತರಣವನ್ನು ಕೇಳಿ ರಾಕ್ಷಸರೆಲ್ಲರೂ ಕೂಡ ಆನಂದ ತುಂಬಿಲರಾದರು. ಕೊನೆಗೆ ಆ ಪ್ರದ್ಯುಮ್ನ, ಗದ ಮತ್ತು ಸಾಂಬರೆಲ್ಲರೂ ಕೂಡ ಅಲ್ಲಿ ಮುಖ್ಯವಾದಂತಹ ಪಾತ್ರವನ್ನ ಧರಿಸಿದ್ರು. ನಾಂದಿಯನ್ನು ಹಾಡಿದ್ರಂತವ್ರು. ನಾಂದಿ ಅಂದ್ರೆ ಏನಂದ್ರೆ, ನಾಟಕದ ಪ್ರಾರಂಭದಲ್ಲಿ ಯಾವುದಾದ್ರೂ ಒಂದು ಅದ್ಭುತವಾದಂತಹ ಸಂಗತಿಯ ಬಗ್ಗೆ ಸ್ತೋತ್ರ ಮಾಡೋದು. ಅದೇನಂದ್ರೆ, ದೇವತೆಗಳಾಗಿರ್ಬೋದು, ಮಹಾಜ್ಞಾನಿ ಆದಂತಹ ಯಾರು ಬ್ರಾಹ್ಮಣ ಆಗಿರ್ಬೋದು, ದೊಡ್ಡ ಚಕ್ರವರ್ತಿ ಆಗಿರ್ಬೋದು, ಅವರನ್ನ ಸ್ತೋತ್ರ ಮಾಡಿ ಮುಂದೆ ನಾಟಕ ಏನು ಪ್ರಾರಂಭ ಆಗ್ತದಲ್ಲ, ಅದಕ್ಕೆ ನಾಂದಿ ಅಂತ ಹೆಸರು. ನಾಂದಿಯಲ್ಲಿ ಆ ಸೂತ್ರಧಾರ ಅಂತ ಒಬ್ಬ ಇರ್ತಾನೆ. ಅವನು ಬಂದು ಮುಂದೆ ಇಂಥ ನಾಟಕ ನಡೆಯೋದಿದೆ ಎಂಬುದಾಗಿ ನಾಟಕಕ್ಕೆ ಪ್ರವೇಶವನ್ನು ಕೊಟ್ಟು ತಾನು ಒಬ್ಬ ನಾಟಕದ ಪಾತ್ರಧಾರಿಯಂತೆ ತೋರಿಸ್ಕೊತಾನೆ, ಸೂತ್ರಧಾರನಾಗಿ ತೋರಿಸ್ಕೊತಾನೆ. ತೋರಿಸ್ಕೊಂಡು ನಾಟಕದ ಯಾವನೊಬ್ಬ ಪಾತ್ರ ಅಲ್ಲಿಗೆ ಬರ್ತಾ ಇದೆ, ನಾಟಕ ಪ್ರಾರಂಭ ಆಗ್ತಿದೆ ಅಂತ ಸೂಚನೆ ಕೊಟ್ಟು ಆತ ವಿರಮಿಸಿಬಿಡ್ತಾನೆ. ಹೀಗೆ ಆ ನಾಂದಿಯನ್ನು ಅವ್ರು ಹಾಡಿದ್ರು. ರುಕ್ಮಿಣಿಯ ಮಗನಾದಂತಹ ಪ್ರದ್ಯುಮ್ನ ಗಂಗಾವತರಣಕ್ಕೆ ಸಂಬಂಧಪಟ್ಟಂತ ಶ್ಲೋಕವನ್ನ ಅಭಿನಯದ ಜೊತೆಗೆ ಆತ ಹಾಡಿದ. ಕುಬೇರ ಲೋಕಕ್ಕೆ ಸಂಬಂಧಪಟ್ಟಂತ ರಂಭಾಭಿಸಾರ ಅನ್ನುವ ನಾಟಕವನ್ನು ಅಭಿನಯ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಅದೇನು ಅಂದ್ರೆ ರಂಭಾಭಿಸಾರ ಅಂತ ಹೇಳಿ, ಈ ಅದು ರಾಮಾಯಣದಲ್ಲಿ ಒಂದು ಕಥೆ ಇದೆ. ಅದೇನು ಕಥೆ ಅಂದ್ರೆ, ಈ ರಂಭೆ ಸ್ವರ್ಗಲೋಕದ ಅಪ್ಸರೆ. ಅವಳು ಕುಬೇರನ ಮಗನಾದಂಥ ನಲಕೂಬರ ಅನ್ನೋವನನ್ನ ಪ್ರೇಮಿಸಿರ್ತಾಳೆ. ಆ ನಲಕೂಬರನನ್ನ ಸಮೀಪಿಸಬೇಕು ಅಂತ ರಾತ್ರಿ ಸಾಯಂಕಾಲ ಹೊತ್ತಿನಲ್ಲಿ ಕಗ್ಗತ್ತರಲ್ಲಿ ಆಕೆ ಹೊರಟಿರ್ತಾಳೆ. ಬೇರೆ ಯಾರಿಗೂ ತಿಳಿಬಾರದು ಅಂತ ಹೇಳಿ ಅಭಿಸಾರಿಕೆಯ ರೂಪದಿಂದ, ಅಭಿಸಾರಿಣಿ ಅಂದ್ರೆ ಕತ್ತಲೆ ರೂಪದಲ್ಲಿ ತನ್ನ ಪ್ರಿಯಕರನನ್ನ ಸಮೀಪಿಸಿ ಹೊರಟವಳು. ಹೀಗೆ ಅವಳು ಆ ರಂಭೆ ಕುಬೇರ ಪುತ್ರನಾದಂತಹ ನಲಕೂಬರನನ್ನು ಉದ್ದೇಶ ಮಾಡ್ಕೊಂಡು ಹೊರಟಿರ್ತಾಳೆ. ಆ ಹೊರಟಾಗ ರಾವಣ ಅಲ್ಲಿಗೆ ಬರ್ತಾನೆ. ಬಂದು ಅವಳನ್ನ ತಡಿತಾನೆ. ನಾನು ನಿನಗೆ ಸೊಸೆಗೆ ಸಮಾನರಾದವಳು, ನನಗೆ ನೀನು ತೊಂದರೆ ಕೊಡಬೇಡ ಅಂತ ಕೇಳ್ಕೊತಾಳೆ ಅವಳು. ಯಾಕೆಂದ್ರೆ ಈ ನಾರದನು ಕೂಡ ಕುಬೇರನ ಸಹೋದರ. ಕುಬೇರ ಮತ್ತು ರಾವಣ ಇಬ್ರು ಕೂಡ ವಿಶ್ವವಸನ ಋಷಿಯ ಮಕ್ಕಳು. ಹಾಗಾಗಿ ಅವರಿಬ್ರು ಅಣ್ಣ ತಮ್ಮಂದಿರು. ಕುಬೇರನ ಮಗನಾದಂಥ ನಲಕೂಬರ ರಾವಣನಿಗೂ ಮಗ ಆಗಬೇಕು. ಆ ನಲಕೂಬರನ ಪ್ರೇಯಸಿಯಾದಂತಹ ರಂಭೆ ರಾವಣನಿಗೆ ಸೊಸೆ ಆಗಬೇಕು. ನಾನು ನಿನ್ನ ಸೊಸೆ, ನನ್ನ ಕಡೆ ಕೆಟ್ಟ ದೃಷ್ಟಿ ಬೀರಬೇಡ ಅಂತ ಆಕೆ ಕೇಳ್ಕೊಂಡ್ಲು. ಆದ್ರೆ ರಾವಣ ಬಿಡ್ಲಿಲ್ಲ. ಆಕೆಯ ಮೇಲೆ ಅತಿಕ್ರಮವನ್ನು ಮಾಡಿಬಿಟ್ಟ ಅಂತ ರಾಮಾಯಣ ಹೇಳ್ತದೆ. ಆ ಅತಿಕ್ರಮಣವನ್ನು ಕೇಳಿದಾಗ ನಲಕೂಬರನಿಗೆ ಸಿಟ್ಟು ಬಂದು, ಇನ್ನು ಮುಂದೆ ನಿನ್ನ ಜೀವನದಲ್ಲಿ ಯಾವುದಾದ್ರೂ ಸ್ತ್ರೀಯನ್ನ ಬಲಾತ್ಕಾರದಿಂದ ಅತಿಕ್ರಮಣ ಮಾಡಿದರೆ ನಿನ್ನ ತಲೆ 1000 ಹೋಳಾದೀತು ಅಂತ ಶಾಪ ಕೊಟ್ಟಿದ್ದ ಆತ. ಆ ಶಾಪ ಕೊಟ್ಟ ಮೇಲೆ ರಾವಣ ತನ್ನ ಅತಿಕ್ರಮಣವನ್ನು ನಿಲ್ಲಿಸಿದ್ದ. ಹಾಗಾಗಿ ಸೀತೆ ಮೇಲೆ ಆತ ಅತಿಕ್ರಮಣ ಮಾಡಿರಲಿಲ್ಲ. ಸೀತೆ ಇವನು ಅತಿಕ್ರಮಣ ಮಾಡಿ ಪ್ರಯತ್ನ ಪಟ್ಟರು, ಸಿಗ್ತಿರ್ಲಿಲ್ಲ, ವಿಷಯ ಬೇರೆ. ಅಂತೂ ತನ್ನ ಅತಿಕ್ರಮಣವನ್ನು ಯಾಕೆ ನಿಲ್ಲಿಸಿದ್ದ ಅಂದ್ರೆ ಈ ಶಾಪದ ಕಾರಣದಿಂದ. ಇದು ರಂಭಾಭಿಸಾರ. ರಂಭೆ ತನ್ನ ಪ್ರಿಯಕರನಾದಂಥ ನಲಕೂಬರನನ್ನ ಅಭಿಸರಣ ಮಾಡಿ ಹೋಗುವಂತ ಕಥೆ ಇದೆ. ಯಾರ್ಯಾರು ಏನೇನು ಪಾತ್ರವನ್ನು ಧರಿಸಿದ್ರು ಅಂದ್ರೆ, ಶೂರ ಅನ್ನೋ ಹೆಸರಿನ ಒಬ್ಬ ಯದುವೀರ ಇದ್ದ, ಆತ ರಾವಣನ ವೇಷವನ್ನು ಧರಿಸಿದ್ದ. ಮನೋವತಿ ಎಂಬ ಹೆಸರಿನ ವೇಷಾಸ್ತ್ರಿ ಇದ್ದು, ಆಕೆ ರಂಭೆಯ ವೇಷವನ್ನು ಧರಿಸಿದ್ದು. ನಲಕೂಬರನ ವೇಷವನ್ನು ಸ್ವಯಂ ಪ್ರದ್ಯುಮ್ನೇ ಧರಿಸಿದ್ದ, ಅವನೇ ನಾಯಕ ನಟನಾಗಿದ್ದ. ಸಾಂಬ ವಿದೂಷಕನಾಗಿದ್ದ, ಹಾಸ್ಯಗಾರನ ವೇಷವನ್ನು ಧರಿಸಿದ್ದ. ಆ ಯದುಕುಮಾರರು ಮೊದಲೇ ಮಾಯಾವಿಗಳು ಆ ನಾಟಕ ಮಂದಿರದಲ್ಲಿ ಕೈಲಾಸವನ್ನೇ ನಿರ್ಮಾಣ ಮಾಡಿಬಿಟ್ಟಂತ. ಕೈಲಾಸವನ್ನು ನಿರ್ಮಾಣ ಮಾಡಿ ಆ ಕೈಲಾಸ ಪರ್ವತದ ಹತ್ರ ಒಂದು ಉಪವನದಲ್ಲಿ ಆ ನಲಕೂಬರ ರಂಭೆ ಅವರಿಬ್ಬರು ಬಂದು ಸೇರುವಂತ ಪ್ರಸಂಗ ಇತ್ಯಾದಿಗಳನ್ನು ಅವರು ನಿರ್ಮಿಸಿದ್ರು. ನಲಕೂಬರ ರಾವಣ ಮಾಡಿದಂತಹ ಅತಿಕ್ರಮದಿಂದ ಕ್ರುದ್ಧನಾಗಿ ದುರಾತ್ಮನಾದಂತಹ ರಾವಣನಿಗೆ ಶಾಪವನ್ನಿಟ್ಟಂತ ಪ್ರಸಂಗ. ಕಾರಣ ಇಲ್ಲಿ ಇಲ್ಲ, ಅದನ್ನು ರಾಮಾಯಣದಲ್ಲಿ ನಾನು ಹೇಳಿದಂತೆ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ರಾವಣನಿಗೆ ಶಾಪ ಕೊಟ್ಟ ಮತ್ತು ತನ್ನ ಪ್ರೇಯಸಿಯಾದಂತಹ ರಂಭೆಗೆ ಆತ ಸಮಾಧಾನ ಮಾಡಿದ. ಮತ್ತು ಮಹಾತ್ಮರಾದಂತಹ ನಾರದರ ಕೀರ್ತಿ, ಈ ನಾರದರ ಕೀರ್ತಿ ಬಗ್ಗೆ ಇಲ್ಲೇನಿದೆಯಲ್ಲ ಅದು ರಾಮಾಯಣದಲ್ಲಿ ವರ್ಣಿತ ಆಗಿಲ್ಲ. ಆ ಇಡೀ ಒಟ್ಟಾರೆ ಕಥೆಯಲ್ಲಿ ನಾರದರು ಯಾವ ಪಾತ್ರವನ್ನು ವಹಿಸಿದ್ರು ಅನ್ನೋ ಕಥೆ ಅಲ್ಲಿಯೂ ಇಲ್ಲ. ಅದನ್ನು ಬೇರೆ ಕಡೆಯಲ್ಲಿಂದ ಅವರು ಅಧ್ಯಯನ ಮಾಡಿ ಹೇಳ್ತಾರೆ. ಇಲ್ಲಿ ಕೂಡ ಅದು ಇಲ್ಲಂತೂ ಅದು ಇಲ್ಲವೇ ಇಲ್ಲ. ಬರೀ ಪಾತ್ರದ ಹೆಸರಿದೆ ಹೊರತು ಏನು ಕಥೆ ಅಂತ ಇಲ್ಲಿ ಇಲ್ಲವೇ ಇಲ್ಲ. ರಾಮಾಯಣದ ಕಥೆ ಗೊತ್ತಿದ್ರೆ ಮಾತ್ರ ಆ ಕಥೆಯನ್ನು ಹೊಂದಿಸ್ಕೋಬಹುದು. ಇಲ್ಲಿ ಈ ಎಲ್ಲ ಪ್ರಸಂಗಗಳನ್ನ ಯದುಕುಮಾರರು ಅಭಿನಯದ ಮೂಲಕ ಅಭಿನಯಿಸಿದ್ರು.
ಅವರ ಪಾದ ವಿಕ್ಷೇಪ, ಪಾದಗಳ ಗತಿ, ಸಂಗೀತ, ತಾಳ ಇತ್ಯಾದಿಗಳನ್ನು ಕೂಡಿ ನೋಡಿ ಆ ದಾನವರಲ್ಲೂ ಕೂಡ ಅವರನ್ನ ಪ್ರಶಂಸೆ ಮಾಡಿದ್ರು. ಮತ್ತೆ ವಿವಿಧವಾದಂತಹ ಪಾರಿತೋಷಕಗಳನ್ನು ಕೊಟ್ಟರು. ಏನು ಕೊಟ್ಟರು ಏನಿಲ್ಲ ಅಂತಿಲ್ಲ, ವಿಚಿತ್ರವಾದಂತಹ ವಿಮಾನಗಳನ್ನು ಕೊಟ್ಟರು, ರಥಗಳನ್ನು ಕೊಟ್ಟರು, ಆನೆಗಳನ್ನು ಕೊಟ್ಟರು, ಕುದುರೆಗಳನ್ನು ಕೊಟ್ಟರು, ಸುಗಂಧ ದ್ರವ್ಯಗಳನ್ನು ಕೊಟ್ಟರು. ಕೊನೆಗೆ ಏನು ಸಾಕಾಗದು, ಚಿಂತಾಮಣಿಯನ್ನು ಕೊಟ್ಟರು. ಚಿಂತಾಮಣಿ ಅಂದ್ರೆ ಬೇಕಾದ್ದೆಲ್ಲವನ್ನು ಕೊಡುವಂತಹ ಮಣಿ, ಅದು ಕಲ್ಪವೃಕ್ಷವಂತ ಇದ್ದಂತಹ ಮಣಿ, ಅದನ್ನು ಕೊಟ್ಟರು. ಇಷ್ಟೆಲ್ಲ ಸಿಕ್ಕಂತೆ ನಟರು ಪ್ರತಿ ದಿವಸ ಒಂದು ಹೊಸ ಹೊಸ ನಾಟಕ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದರು. ಅವರು ನೋಡೋರು ಇದ್ರು, ಮಾಡುವವರು ಇದ್ರು. ಹಾಗಾಗಿ ಹೊಸ ಹೊಸ ನಾಟಕದಲ್ಲೂ ಕೂಡ ಆಗಿಬಿಟ್ರು. ಕೊನೆಗೆ ಅವ್ರಿಗೆ ಎಲ್ಲಿ ಬಂತಂದ್ರೆ ರಾಕ್ಷಸರ ಪರಿಸ್ಥಿತಿ, ರಾಕ್ಷಸರು ಮತ್ತು ಅವರ ಪತ್ನಿಯರೆಲ್ಲರೂ ಕೂಡ ತಮ್ಮಲ್ಲಿ ಇದ್ದುದನ್ನೆಲ್ಲ ಕೊಟ್ಟು ತಾವೇ ಬಡವರಾಗಿಬಿಟ್ರು, ನಿರ್ಧನರಾಗಿಬಿಟ್ರು. ಆ ಪರಿಸ್ಥಿತಿಗೆ ತಲುಪಿದ್ರು. ಕೊನೆಗೆ ಶುಚಿಮುಖಿ ಬಂತು, ಆ ಹಂಸ ಈ ಪ್ರಭಾವತಿ ಬಳಿಗೆ. ರಮ್ಯವಾದಂತಹ ದ್ವಾರಕಾ ನಗರಕ್ಕೆ ನಾನು ಹೋಗಿದ್ದೆ, ಹೋಗಿ ನಿನ್ನ ಪ್ರಿಯಕರಣ ಅಂತ ಪ್ರದ್ಯುಮ್ನನ್ನ ನೋಡಿದೆ, ನೀನು ಅವನ ಬಗ್ಗೆ ಎಷ್ಟು ಪ್ರೀತಿ ಇಟ್ಟಿದ್ದಿ ಅಂತ ಅನ್ನೋದನ್ನೆಲ್ಲ ವಿವರಣೆ ಮಾಡಿ ಹೇಳಿದ್ದೇನೆ. ಅವನು ಏನು ಹೇಳಿದ್ದಾನಂದ್ರೆ, ಇವತ್ತು ಸಾಯಂಕಾಲ ಕತ್ಲಾದ್ಮೇಲೆ ನಿನ್ನ ಕಡೆ ಬರ್ತೀನಿ ಅಂತ ಹೇಳಿದ್ದಾನೆ. ಹಾಗಾಗಿ ಅವನು ಬರುವವನಿದ್ದಾನೆ, ನೀನು ಎಚ್ಚರದಿಂದ ಇರು ಅಂತ ಆ ಶುಚಿಮುಖಿ ಅನ್ನುವ ಹಂಸ ಪ್ರಭಾವತಿಗೆ ಸುದ್ದಿ ತಿಳಿಸ್ತು. ನಂಬೋದು ಹೇಗೆ ಅಂತ ಅವಳಿಗೇನೋ ಸ್ವಲ್ಪ ಸಂದೇಹ ಬಂತು ಪ್ರಭಾವತಿಗೆ. ಆಗ ಹಂಸಿ ಹೇಳಿತು, ಯದುಕುಲದಲ್ಲಿ ಹುಟ್ಟಿದಂತಹ ಯಾರೂ ಕೂಡ ತಮಗೆ ಬೇಕಾದಂತಹ ಆತ್ಮೀಯರಾದ ಜನರಿಗೆ ಸುಳ್ಳೆಂದೆಂದು ಹೇಳಲಾರರು. ನಹಿ ಆತ್ಮವತಿ ಭಾಷಂತಿ ಮಿಥ್ಯಾ ಭೈಮಕುಲೋದ್ಭವಾಹ. ಭೀಮವಂಶ ಅಂದ್ರೆ ಯದುವಂಶ, ಅಲ್ಲಿ ಹುಟ್ಟಿದವರು ಸುಳ್ಳನೆಂದು ಹೇಳಲಾರರು ಅಂತ ಹೇಳಿದ ಕೂಡಲೇ ಆ ಪ್ರಭಾವತಿ ಅದನ್ನು ನಂಬಿದ್ಲು, ಸಂತೋಷಪಟ್ಟಳು. ಮುಂದೆ ಆ ಹಂಸಿಗೆ ಅವಳು ಹೇಳಿದ್ಲಂತೆ, ಇಷ್ಟು ತನಕ ನೀನು ನನ್ನ ಅಂತಃಪುರಕ್ಕೆ ಮೇಲಿಂದ ಮೇಲೆ ಬಂದು ಹೋಗ್ತಿದ್ದಿ ಅಷ್ಟೇ, ಇವತ್ತು ನೀನು ನನ್ನ ರಾತ್ರಿ ಪೂರ ನನ್ನ ಅಂತಃಪುರದಲ್ಲಿ ಇದ್ದು ಬಿಡು, ಇಲ್ಲಿಂದ ಹೋಗಬೇಡ. ನಿನ್ನ ಜೊತೆಗೆ ನಾನು ನನ್ನ ಪ್ರಿಯತಮನಾದಂತಹ ಪ್ರದ್ಯುಮ್ನನ್ನ ನೋಡಬೇಕು ಅಂತ ಅಪೇಕ್ಷೆ ಪಡ್ತೇನೆ. ನೀನು ಇದ್ದರೆ ನನಗೊಂದು ಧೈರ್ಯ, ಆಧಾರ. ಬೇರೆ ಯಾರೂ ಇಲ್ಲ, ನಾನೊಬ್ಬಳೇ ಪ್ರದ್ಯುಮ್ನನ್ನು ಹೇಗೆ ಸಮೀಪಿಸಲಿ? ಆ ಸಖಿಯಾದಂತಹ ಶುಚಿಮುಖಿ ಹಾಗೆ ಆಗಲಿ ಅಂತು. ಅದೇನ್ ಮಾಡ್ತಿದ್ರೆ, ಪ್ರಭಾವತಿ ಅರಮನೆ ಉಪ್ಪರಿಗೆ ಮೇಲೆ ಹೋಗಿ ಕೂತ್ಕೊಂಡ್ಬಿಡ್ತು. ಆ ಪ್ರದ್ಯುಮ್ನ ಬರೋದನ್ನು ನೋಡ್ತಿತ್ತು. ಪ್ರಭಾವತಿ ಏನ್ ಮಾಡಿದ್ರೆ, ಆ ಅಂತಃಪುರ ಅದು ಮೊದಲೇ ಸುಂದರವಾಗಿತ್ತು, ವಿಶ್ವಕರ್ಮ ಅದನ್ನು ಸೃಷ್ಟಿ ಮಾಡಿದ್ದ. ಆ ಅಂತಃಪುರವನ್ನು ಮತ್ತಷ್ಟು ಆಕೆ ಅಲಂಕಾರ ಮಾಡಿದ್ಲು. ಅಲಂಕಾರವನ್ನು ಮಾಡಿ ಆಕೆ ತಯಾರಾಗಿದ್ದಾಗ ಈ ಶುಚಿಮುಖಿ ಮತ್ತೊಮ್ಮೆ ಪ್ರಭಾವತಿ ಬೆಳಿಗ್ಗೆ ಬಂದು, ನಾನು ಆ ಪ್ರದ್ಯುಮ್ನ ಕರ್ಕೊಂಡು ಬರ್ತೇನೆ ಅಂತ ಹೇಳಿತು. ನಟನ ವೇಷದಲ್ಲಿದ್ದಂತಹ ಪ್ರದ್ಯುಮ್ನಿಗೆ ಬಂದು ಹೇಳಿತು, ಹಿಂದೆ ನಾನು ನಿನಗೇನು ಹೇಳಿದ್ದೆ ಅದರಂತೆ ಈಗ ಕಾಲ ಸನ್ನಿಹಿತವಾಗಿದೆ, ಇದೇ ರಾತ್ರಿ ನೀನು ನಿನಗಾಗಿ ಕಾಯ್ತಿರುವಂತಹ ಪ್ರಭಾವತಿ ಬಳಿಗೆ ಹೋಗಬೇಕು. ಹೀಗೆ ಹೇಳಿದ ಕೂಡಲೇ ಆ ಪ್ರದ್ಯುಮ್ನ ಆಗಲಿ ಅಂತ ಹೇಳಿದ. ಕೂಡಲೇ ಅವಳು ಕೂಡ ಈ ಪ್ರದ್ಯುಮ್ನ ಸುದ್ದಿಯನ್ನ ತಂದು ಈ ಪ್ರಭಾವತಿಗೆ ತಲುಪಿಸಿದಳು. ಪ್ರದ್ಯುಮ್ನ ಏನ್ ಮಾಡಿದ ಅಂದ್ರೆ, ಒಂದು ದಿವ್ಯವಾದಂತಹ ಪುಷ್ಪಹಾರವನ್ನು ತಗೊಂಡ ಅದರಲ್ಲಿ ಅನೇಕ ದುಂಬಿಗಳಿದ್ದವು. ಪುಷ್ಪಹಾರದ ಸುಗಂಧಕ್ಕೆ ಮನಸೋತ್ತು ದುಂಬಿಗಳಲ್ಲಿ ಬಂದು ಸೇರ್ಕೊಂಡಿದ್ದು. ಯಾವನೋ ಒಬ್ಬ ಸಾಮಾನ್ಯ ಮನುಷ್ಯನ ಕೈಯಲ್ಲಿ ಆ ಪುಷ್ಪಹಾರವನ್ನು ಆತ ಪ್ರಭಾವತಿ ಅಂತಃಪುರದಕ್ಕೆ ಕೊಟ್ಟು ಕಳಿಸಿದ. ತಾನು ತನ್ನ ವೇಷದಲ್ಲಿ ಹೋಗ್ಲಿಲ್ಲ, ನಟನ ವೇಷದಲ್ಲಿ ಹೋಗ್ಲಿಲ್ಲ. ನಟ ಇದ್ದಿರ್ಬೋದು, ರಾಕ್ಷಸರು ಅವನಿಗೆ ಬೇಕಾದಷ್ಟು ಅನುಕೂಲ ಮಾಡಿಕೊಟ್ಟಿರ್ಬೋದು, ಅಂತಃಪುರಕ್ಕೆ ಹೋಗೋದು ಹೇಗೆ? ಹಾಗಾಗಿ ದುಂಬಿಯ ರೂಪದಿಂದ ಆ ಹೂವಿನ ಹಾರದಲ್ಲಿ ಆತ ಸೇರ್ಕೊಂಡ. ಆ ಹೂವಿನ ಹಾರ ನೇರವಾಗಿ ಪ್ರಭಾವತಿ ಅಂತಃಪುರಕ್ಕೆ ಹೋಯಿತು, ಪ್ರಭಾವತಿ ಸಮೀಪಕ್ಕೆ ಹೋಯಿತು. ಪ್ರಭಾವತಿ ಅದನ್ನ ಸಾಯಂಕಾಲ ತನಕ ತನ್ನ ಸಮೀಪದಲ್ಲೇ ಇಟ್ಕೊಂಡಿದ್ಲು. ಸಾಯಂಕಾಲ ಆದ ಕೂಡಲೇ ಹೂಗಳೆಲ್ಲ ಮುದುಡುವ ಸಂದರ್ಭ ಬಂದಾಗ ಎಲ್ಲ ದುಂಬಿಗಳು ಹಾರಿ ಹೋದವು ತಾವು ಎಲ್ಲಿ ಹೋಗ್ಬೇಕಾಗಿತ್ತು ಅಲ್ಲಿಗೆ. ಇದೊಂದು ದುಂಬಿ ಮಾತ್ರ ಅಲ್ಲೇ ಇತ್ತು. ಆ ಪ್ರದ್ಯುಮ್ನ ಏನ್ ಮಾಡಿದ ಅಂದ್ರೆ, ಆಕೆ ಕಿವಿ ಕಡೆ ಹೋಗಿಬಿಟ್ಟ. ರಾಜಕುಮಾರಿ ಕಿವಿಯಲ್ಲಿ ಒಂದು ಹೂವನ್ನು ಮುಡ್ಕೊಂಡಿದ್ಲು, ಅಲಂಕಾರಕ್ಕಾಗಿ ಹೂವನ್ನು ಮುಡ್ಕೊಂಡಿದ್ಲು. ಗಂಡಸರು ಹೆಂಗಸರು ಎಲ್ಲರೂ ಕೂಡ ಕರ್ಣಾಭರಣ ರೂಪವಾಗಿ ಹೂವನ್ನು ಮುಡ್ಕೊಳ್ಳೋದು ಪದ್ಧತಿ ಇದ್ದಿರ್ಬೇಕು ಬಹುಶಃ ಆವಾಗ. ಆ ಹೂವಿನಲ್ಲಿ ಕಮಲದ ಹೂವೇನಿತ್ತು ಅದರಲ್ಲಿ ಭ್ರಮದ ರೂಪದಲ್ಲಿ ಆತ ಸೇರ್ಕೊಂಡದ್ದನ್ನು ನೋಡಿ ಆ ಪ್ರಭಾವತಿ ಸೇರ್ಕೊಂಡಾದ್ಮೇಲೆ ಪೂರ್ಣಚಂದ್ರನ ಉದಯ ಆಯಿತು. ಪೂರ್ಣಚಂದ್ರನ ಉದಯ ಆದಾಗ ಪ್ರಭಾವತಿ ಹಂಸಿಗೆ ಹೇಳಿದ್ದು, ಎಲ್ಲಿದ್ದಾನೆ ಅಂತ ಕೇಳಿದ್ಲು. ನನ್ನ ಇಡೀ ಮೈಯೆಲ್ಲ ಸುಟ್ಟು ಹೋಗ್ತಾ ಇದೆ, ಮುಖ ಬಾಡಿ ಹೋಗ್ತಾ ಇದೆ, ಹೃದಯದಲ್ಲಿ ಉತ್ಕಂಠೆ ಹೆಚ್ಚಾಗ್ತಿದೆ. ಸಖಿ ದಶ್ಯಂತಿ ಮೇಂಗಾನಿ, ನನ್ನ ಶರೀರವೆಲ್ಲವೂ ಕೂಡ ಸುಟ್ಟು ಹೋಗ್ತಾ ಇದೆ. ಮುಖಂಚ ಪರಿಶುಷ್ಯತಿ ಔತ್ಸುಕ್ಯಂ ಹೃದಯ ಚಾತೀವ ಕೋಯಂ ವ್ಯಾಧಿರ ಅನೌಷಧ. ಎಂಥ ರೋಗ ಇದು? ಈ ರೋಗಕ್ಕೊಂದು ಔಷಧವೇ ಇಲ್ಲಲ್ಲ. ಈಗ ಹುಟ್ಟಿದಂತಹ ಶೀತಲ ಕಿರಣದಂತಹ ಚಂದ್ರ ನನ್ನ ಮನಸ್ಸಿನ ಉತ್ಕಂಠೆಯನ್ನು ಮತ್ತಷ್ಟು ಹೆಚ್ಚಿಗೆ ಮಾಡ್ತಿದ್ದಾನೆ. ಉಳಿದವರಿಗೆಲ್ಲರಿಗೂ ಇವನು ಪ್ರಿಯಕರ, ಸಂತೋಷವನ್ನು ಕೊಡುವಂಥವನು, ನನಗೆ ಮಾತ್ರ ದುಃಖ ಮಾಡ್ತಿದ್ದಾನಲ್ಲ, ಯಾಕೆ ಹೀಗೆ ಅಂತ ಕೇಳ್ಕೊಂಡ್ಲು.
ಪ್ರದ್ಯುಮ್ನ ನಾನು ಇಲ್ಲಿ ತನಕ ನೋಡೇ ಇಲ್ಲ, ಕೇವಲ ಹೆಸರನ್ನು ಕೇಳಿದ್ದೇನೆ, ಅವನನ್ನು ಬಯಸಿದ್ದೇನೆ. ಅಷ್ಟು ಮಾತ್ರದಿಂದಲೇ ನಾನು ಇಡೀ ಮೈ ಸುಡ್ತಾ ಇದೆ, ನನ್ನ ಇಡೀ ಮೈಯಲ್ಲಿ ಹೊಗೆ ತುಂಬಿ ಬರ್ತಾ ಇದೆ. ಸ್ತ್ರೀ ಸ್ವಭಾವಕ್ಕೆ ಧಿಕ್ಕಾರ ಇರಲಿ ಅಂದ್ಲವಳು. ನನಗೆ ಯಾಕೆ ಹೀಗಾಗ್ತದೆ ಅಂತ ಅನ್ಕೊಂಡ್ಲು. ನಿಶ್ಚಯವಾಗಿ ಇಂಥ ಸ್ತ್ರೀ ಸ್ವಭಾವಕ್ಕೆ ಧಿಕ್ಕಾರವಿರಲಿ. ಇವತ್ತೇನಾದರೂ ನನ್ನ ಪ್ರಿಯತಮ ಬರದೇ ಇದ್ರೆ ಏನಾಗ್ತದೋ ಏನೋ, ನನಗೆ ಅದನ್ನು ಕಲ್ಪಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ನಾನು ಕುಮುದ್ವತಿ ಮಾರ್ಗವನ್ನು ಹಿಡಿದು ಹೋಗಿಬಿಡ್ತೇನೆ ಅಂದ್ರೆ ಅವಳು. ಅದೇನಂದ್ರೆ ಕುಮುದ್ವತಿ ಮಾರ್ಗ ಅಂದ್ರೆ, ಪ್ರಿಯತಮ ಇನ್ನೂ ಬದುಕಿದ್ದಾಗಲೇ ಆ ವಿರಹವನ್ನು ತಾಳದೆ ಪ್ರೇಯಸಿಯಾದವಳು ಪ್ರಾಣ ಬಿಟ್ಟು ಬಿಡೋದಕ್ಕೆ ಕುಮುದ್ವತಿ ಮಾರ್ಗ ಅಂತಾರಂತೆ. ಅದು ಯಾಕೆ ಹಾಗಂತಾರೆ ಅಂತ ಇಲ್ಲೂ ವಿವರಣೆ ಇಲ್ಲ, ಹಾಗಂತಾರಂತ ಮಾತ್ರ ಇದೆ. ವಿರಹಾವಸ್ಥೆಯಿಂದ ಪ್ರಾಣವನ್ನು ಬಿಟ್ಟು ಬಿಡೋದಕ್ಕೆ ಕುಮುದ್ವತಿ ಮಾರ್ಗ ಅಂತಾರೆ. ಕುಮುದ್ವತಿ ಮಾರ್ಗದಿಂದ ನಾನು ಪ್ರಾಣವನ್ನು ಬಿಟ್ಟು ಬಿಡ್ತೇನೆ ಅಂದಳವಳು. ನಾನು ಇವತ್ತು ಹಾವಿನ ಕಡಿತಕ್ಕೆ ಒಳಗಾಗಿದ್ದೇನೆ ಅಂತ ಹೇಳಕ್ಕೆ ಪ್ರಭಾವತಿ. ಯಾವ ಹಾವು ಅಂದ್ರೆ ಯಾವುದೋ ಹಾವಲ್ಲ, ಮನ್ಮಥನೇ ಒಂದು ಹಾವು. ಮನ್ಮಥ ಅನ್ನುವಂಥ ಹಾವು ನನ್ನನ್ನು ಇವತ್ತು ಕಚ್ಚಿಬಿಟ್ಟಿದೆ. ಮದನ ಆಶೀ ವಿಷೇಣ ಹಾಹಾ ದಷ್ಟಾಸ್ಮಿ ಹಾಹಾ ದಷ್ಟಾ ಮನಸ್ವಿನಿ. ಒಂದ್ ವೇಳೆ ಆ ಹಾವು ನನಗೆ ಕಚ್ಚಿಲ್ಲದೆ ಇದ್ರೆ ಈ ಚಂದ್ರ ನನಗೆ ಯಾವತ್ತೂ ತಂಪನ್ನು ಕೊಡ್ತಾ ಇದ್ದ. ಇವತ್ತು ಈ ಚಂದ್ರ ನನಗೆ ತಂಪನ್ನು ಯಾಕೆ ಕೊಡ್ತಾ ಇಲ್ಲ? ಚಂದ್ರನು ನನಗೆ ತಂಪನ್ನು ಕೊಡದೇ ಇರೋದು ನೋಡಿದ್ರೆ ಆ ಮನ್ಮಥ ಅನ್ನುವಂಥ ಹಾವು ನನಗೆ ಕಚ್ಚಿದ್ದಿರಬೇಕು. ಸ್ವಾಭಾವಿಕವಾಗಿ ಶೀತಲವಾಗಿರುವಂತಹ ನಾನಾ ಸುಗಂಧಗಳನ್ನು ಕೊಡುವಂತಹ ಈ ವಾಯು ಏನಿರ್ತದೆ, ಆ ವಾಯು ಮಂದಾನಿಲ ನನಗಿವತ್ತು ಕಾರ್ಗಿಚ್ಚಿನಂತೆ ಸುಡ್ತಾ ಇದೆ ನನ್ನ ಶರೀರವನ್ನ. ನಾನು ಎಷ್ಟೋ ನನ್ನ ಮನಸ್ಸನ್ನು ಗಟ್ಟಿ ಮಾಡಬೇಕು ಅಂತ ಪ್ರಯತ್ನ ಪಡ್ತಿದ್ದೇನೆ, ಆದರೆ ಮನಸ್ಸು ಮಾತ್ರ ಗಟ್ಟಿ ಆಗ್ತಿಲ್ಲ. ಮನಸ್ಸು ದುರ್ಬಲ ಆಗ್ತಿದೆ, ಸ್ಥಿರವಾಗಿ ಉಳಿತಿಲ್ಲ. ಕ್ಷಣ ಕ್ಷಣಕ್ಕೂ ನನ್ನ ಮನಸ್ಸು ಶೂನ್ಯ ಆಗ್ತಿದೆ. ನಾನು ಮೋಹಕ್ಕೆ ಒಳಗಾಗ್ತಿದ್ದೇನೆ, ಹೃದಯ ಬಹಳವಾಗಿ ಕಂಪಿಸ್ತಾ ಇದೆ, ಕಣ್ಣುಗಳು ತಿರುಗುತ್ತಾ ಇವೆ. ನಾನು ಏನ್ ಮಾಡ್ಲಿ? ನಾನು ವಿನಾಶ ಹೊಂದೋದು ನಿಶ್ಚಿತ. ನಾನಿವತ್ತು ವಿನಾಶ ಹೊಂದುತ್ತೇನೆ, ಏನು ಮಾಡಲಿ ಅಂತ ಆಕೆ ಶೋಕಕ್ಕೆ ಒಳಗಾದಳು ಅನ್ನುವಲ್ಲಿಗೆ 90